ಪದೇ ಪದೇ ಪ್ರಕರಣದಲ್ಲಿ ಹೇಳ್ಬೇಡ, ಪ್ರಸಂಗ ಅಂತ ಹೇಳಿ. ಅಲ್ಲ ಅದೇ ಹೇಳುದು, ಘಟನೆ ಅಂತ ಹೇಳು. ಘಟನೆ. ನಮ್ಮವರು ಪ್ರಕರಣ ಅಂದ್ರೆ ಮತ್ತೇನ್ ಮಾಡ್ಕೊಂಡು ಸತ್ನೆ ಅಂತ ಹೇಳ್ತಾರೆ. ನೀವು ಬಂದವ್ರು ಹೇಳಿ ನಡೆದು ಬಿಡ್ತೀರಿ. ಇದು ನನ್ನ 84ನೇ ತಮ್ಮ ಯಾರು ಅಂದೆ? ನಿನಗೆ ಯಾರ ಹೆಸರು ಬೇಕಿತ್ತು? ಅಲ್ಲ, ನನಗೆ 84ನೇ ತಮ್ಮ ಬೇಕು, ನನಗೂ ಗೊತ್ತಿಲ್ಲ. ಉಪಾಸೆ. ಉಪಾಸೆ ನಾ ಬೇರೆ ಅಂತ ಮಾಡಿದ್ದಪ್ಪ. ತಡಿ ತಡಿ ತಡಿ, ನೀನು ಯಾವ್ದು ಅಂತ ಮಾಡಿದ್ದಿ ಹೇಳು. ಅಲ್ಲ, ನಾನು ಮತ್ತೆ ನೆನ್ಪು ಈಗ ಹೇಳು, ನಾನು ನೀನು ಯಾವ್ದು ಅಂತ ಹೇಳ್ಕೊಂಡೆ ಹೇಳು. ತಡಿ ತಡಿ, ಅವ ಹೌದು ಅಂತ. ಸಂಸ್ಕಾರ ಅನ್ನುವುದು ನಿನಗೆ ಇಲ್ಲ, ಹಿರಿಯರನ್ನ ಹೇಗೆ ಗೌರವದಿಂದ ಕಾಣಬೇಕು ಅನ್ನುವ ಪರಿಜ್ಞಾನವೇ ನಿನಗಿಲ್ಲ. ಇದು ಈ ಅಸ್ತ್ರವನ್ನ ಇಲ್ಲೇ ಮುರಿದು ಬಿಸಾಕುತ್ತೇನೆ. ನಿನಗೆ ನಿನ್ನ ರಕ್ಷಣೆಗಾಗಿ ಇಟ್ಟಂತ ಅಸ್ತ್ರವನ್ನ ಮುರಿದು ಬಿಸಾಕಿದ್ದೇನೆ. ಅವಶ್ಯಕತೆ ಇದ್ದರೆ ಹೆಕ್ಕೋ. ಮುಂದೆ ನಡೆಯುವಂತಹ ಭಾರತ ಯುದ್ಧದಲ್ಲಿ ಇದು ನಿನ್ನ ಅಂತ್ಯಕ್ರಿಯೆಗೆ ಏನಾದರೂ ಬೇಕಾಗಬಹುದು. ನಾನು ಬರುತ್ತೇನೆ. ಯಾರು ಗಾಬರಿ ಆಗುವುದು ಬೇಡ, ಯಾರು ಕಂಗಾಲಾಗುವುದು ಬೇಡ. ನನಗೆ ಅವನು ಬರುವಾಗಲೇ ಗೊತ್ತು ಇಷ್ಟೇ ಮಾಡಿ ಹೋಗುವವ ಅಂತ. ಅವನ ದೌರ್ಬಲ್ಯ ನನಗೆ ಗೊತ್ತುಂಟು. ಒಂದು, ಅವನಿಗೆ ಹೆಚ್ಚು ಹೊತ್ತು ನಿಂತಲ್ಲೇ ನಿಲ್ಲಕ್ಕೆ ಆಗುವುದಿಲ್ಲ. ಇನ್ನೊಂದು, ಅವನಿಗೆ ಇವತ್ತಿನ ಕೆಲಸಕ್ಕಿಂತಲೂ ನಾಳೆ ಯಾರ್ಯಾರಿಗೆ ಬರ್ಲಿಕ್ಕೆ ಮಾತು ಕೊಟ್ಟಿದ್ದಾನೋ ಏನೋ. ನಾಳೆಯ ಬಗ್ಗೆಯೂ ಜಾಗ್ರತೆ ಉಂಟು. ಆದರೆ ಕೊನೆಗೆ ಹೋಗುವಾಗ ಈ ಬಿಲ್ಲನ್ನು ಮುರಿದದ್ದು ಯಾವ ಬಿಲ್ಲು? ಅವನ ಲೆಕ್ಕದಲ್ಲಿ ನಾವು ಹೆಡ್ರು ಅಂತ. ಅವ ಮುರಿದದ್ದು ನನ್ನ ತಲೆ ಕಾಯುವ ಬಿಲ್ಲನ್ನಲ್ಲ, ಇದು ನಿನ್ನೆ ಊಟಕ್ಕೆ ಹೋದ ಆ ಬಿಲ್ಲು. ಯಾವುದು? ಇದು ನಿನ್ನೆ ಅವ ಅಲ್ಲಿ ಊಟಕ್ಕೆ ಕರೆದ್ನಲ್ಲ. ಯಾರನ್ನ? ನಿನ್ನನ್ನ. ನಾನು ಊಟ ಮಾಡಲಿಲ್ಲ. ಅಲ್ಲ, ನಿಮ್ಮ ಮನೆಗೆ ಹೋದದ್ದು. ಹೌದು, ಮನೆಗೆ ಹೋದದ್ದು. ಹಾ, ಅದು ಹಾಗಾಗಿ ಈ ಬಿಲ್ ಮುರಿದದ್ದು. ಆ ಬಿಲ್ಲು ಇಲ್ಲಿ ಮುರಿದ ಅಷ್ಟೇ. ಮತ್ತೆ ಊಟ. ಹೌದು ಹೌದು, ನೀನೊಂದಲ್ಲಿ ಹೋಗದಾಗಿದ್ರೆ ಈ ಬಿಲ್ ಹೀಗೆ ಇರ್ತಿತ್ತು. ಅದು ಯಾವಾಗಲೂ ಇತ್ಯರ್ಥ ಆಗ್ತಿತ್ತು. ನಿನ್ನೆ ಹೋಗೋದೊಂದು ತೀರ್ಮಾನ ಮಾಡಿ ಹಾಕದೆ ಅಷ್ಟೇ, ಬಿಡು. ಆದರೆ ಅವನು ಕೊನೆಗೆ ಮತ್ತೊಂದು ಮಾತು ಹೇಳಿದ್ದಾನೆ. ನಿನ್ನ ತಲೆ ಕಾಯುವೆ ಎನ್ನುತ್ತಲೇ ಈ ಬಿಲ್ಲನ್ನು ನಾನು ಹಿಡ್ಕೊಂಡಿದ್ದೆ ಇಷ್ಟು ದಿವಸ. ಯಾಕೆ? ಭೀಮ ಮಾಡಿದ ಪ್ರತಿಜ್ಞೆ. ಭೀಮ ಪ್ರತಿಜ್ಞೆ ಮಾಡಿದ್ದೇನು? ನಾನು ತೊಡೆ ಮುರಿತೇನೆ ಅಂತ. ಇವು ಹಿಡ್ಕೊಂಡದ್ದು ಯಾಕೆ? ನಾನು ತಲೆ ಕಾಯ್ತೇನೆ ಅಂತ. ಅಂದ್ರೆ ತೊಡೆ ಮುರ್ಕೊಂಡು ಸಾಯಲಿ, ಇವ ತಲೆ ಒಂದಿರಲಿ ಅಂತ. ಅವನಿಗೆ ನಾನು ಸರಿ ಇರುವುದು ಇಷ್ಟ ಇಲ್ಲ, ಕಾಲು ಮುರ್ಕೊಂಡೇ ಬಿದ್ದು ಸಾಯ್ಬೇಕು ಇವ ಅಂತಿತ್ತು. ಇವು ಹೋದದ್ದೇ ಬಹಳ ಒಳ್ಳೇದಾಯಿತು. ಮತ್ತು ಅವ ಇದ್ರೂ ಪ್ರಸಂಗಕ್ಕೆ ಒಂದು ರೀತಿ ರಗಳಿ ಆಗಿತ್ತು. ಹಾಗಾಗಿ ಮತ್ತು ಅದರಲ್ಲೂ ಔದಾರ್ಯ ಮೆರೆದಿದ್ದಾನೆ. ಮಹಾಭಾರತ ಯುದ್ಧದ ಕೊನೆಯಲ್ಲಿ ನಿನ್ನ ಕೊನೆಯ ದಿವಸಕ್ಕೆ ಬೇಕಾಗಬಹುದು, ಅದನ್ನು ಇಟ್ಕೋ ಅಂತ. ಈ ಒಂದು ಬಿಲ್ನಲ್ಲೆಲ್ಲ ನಮ್ಮ ಹೆಣ ಹೋಗ್ತದ. ಅವನಿಗೆ ಗೊತ್ತುಂಟು ಅವನ ಹೆಣಕ್ಕಿದ್ದು ಸಾಕಾಗುವುದಿಲ್ಲ ಅಂತ. ನೀ ಬಂದದ್ದು ಯಾಕೆ ಹೇಳ? ಅಲ್ಲ, ನಾನು ನಿನ್ನೆಲ್ಲ ಕೇಳುವುದು, ಇವ ಒಂದು ನಿನಗಾಗಿ ಒಂದು ಬಿಲ್ ತೆಗೆದಿಟ್ಟಿದ್ದಾನೆ ಅಂತ ನಿನಗೆ ಗೊತ್ತಿತ್ತ? ಅಲ್ಲ, ಇವ ಒಂದು ನಿನಗಾಗಿ ಬಿಲ್ ತೆಗೆದಿಟ್ಟಿದ್ದಾನೆ ಅಂತ ನಿನಗೆ ಗೊತ್ತಿತ್ತ? ಅವ ಹೇಳ್ಕೊಳ್ತಾ ಇದ್ದ ಅಷ್ಟೇ, ನನಗೆ ನಂಬಿಕೆ ಇರಲಿಲ್ಲ. ಅಂದ್ರೆ ನಿನಗಾದ್ರೂ ನಾನು ಅದನ್ನು ನಂಬಿಕೊಂಡಿದ್ದವನು ಅಲ್ಲ. ಅದು ನೀನು ಹೇಳಿದಾಗೆ ನಾನು ನಿನ್ನೆ ಅಲ್ಲಿ ಹೋಗಿ ಹಾಲು ಕುಡಿದ ಬಿಲ್ ಅಲ್ಲ, ಅದು ಮೈತ್ರೇಯರಿಂದ ದತ್ತವಾದ ಬಿಲ್ಲು. ಅದು ಗೊತ್ತು ನನಗೆ. ಗೊತ್ತಾ? ಅದು ಬಹುಶಃ ಇರ್ತಿತ್ತು ಈ ಹಾಲಿನ ಪ್ರಕರಣ ಒಂದು ಅಲ್ಲದೆ ಇದ್ರೆ. ಅವ ಇಷ್ಟು ದಿವಸ ಸಭೆಗೆ ತರದೇ ಇದ್ದವ ಇವತ್ತು ಯಾಕೆ ತಂದ? ನಿನಗೊಂದು ನೆನಪಿಸ್ಲಿಕ್ಕಾಗಿ ತಂದ. ಈ ವ್ಯಕ್ತಿ ಒಬ್ಬನನ್ನ ಪ್ರಪಂಚವೇ ಬದಲು ಮಾಡಬೇಕು ಅಂತ ಹೊರಟರು, ಕೆಲವೊಂದು ಸಂದರ್ಭದಲ್ಲಿ ಆ ವ್ಯಕ್ತಿ ಅದನ್ನ ಬದಲಾಯಿಸುವುದಕ್ಕೆ ಬಿಡುವುದಿಲ್ಲ. ಯಾಕೆ ಕೇಳಿದ್ರೆ, ನೀನು ಹುಟ್ಟಿದ ಕಾಲಕ್ಕೆ ಇದೇ ವಿದುರ ಹೇಳಿದ್ದಂತೆ, ಇವ ಇನ್ನು ಮುಂದೆ ಬೆಳೆದ ಅಂತಾದ್ರೂ ನಮ್ಮ ಕುಲಕಂಟಕನಾಗ್ತಾನೆ, ತೆಗೆಯಬೇಕು ಕುಲಸ್ಯಾಮಿ ಅಂತ ನಿನ್ನ ಕುರಿತಾಗಿಯೇ ಹೇಳಿದ್ದಂತೆ. ಒಂದು ನಿನ್ನ ಕುರಿತಾಗಿ ಹಾಗೆ ಹೇಳಿದವ. ಮೈತ್ರೇಯರು ಬಂದ ಕಾಲಕ್ಕೆ ನೀನು ನಗಾಡಿ ತೊಡೆಯನ್ನು ತಟ್ಟಿದಾಗ ಪಾಂಡು ಚಿಣ್ಣನಿಂದ ನೀನು ತೊಡೆ ಮುರಿದು ಸಾಯಲಿ ಎನ್ನುವುದಾಗಿ ಶಾಪವನ್ನು ಕೊಟ್ಟಾಗ ಹೋಗಿ ಅವರಲ್ಲಿ ಬೇಡಿ ಈ ಬಿಲ್ಲನ್ನು ತೆಗೆದುಕೊಂಡು ಬಂದವ. ಈಗ ಬಿಲ್ಲನ್ನು ನಿನ್ನ ತಲೆ ಕಾಯುವುದಕ್ಕೆ ತೊಡೆ ಮುರಿದ ಮೇಲೆ ನಾನು ಹೀಗಿರುವುದು ಯಾಕೆ ಎನ್ನುವ ಪ್ರಶ್ನೆ ಅಲ್ಲ. ಅಲ್ಲಿ ಆಗುವುದೇನು ಕೇಳಿದ್ರೆ, ಪಾಂಡವರಿಗೆ ಕೊಡಬೇಕಾದದ್ದನ್ನೆಲ್ಲ ಕೊಟ್ಟು ಯುದ್ಧ ಆಗದೇ ಇದ್ರೆ ಈ ಬಿಲ್ಲಿಗೆ ಕೆಲಸ ಇಲ್ಲ ಅಂತ. ಪಾಂಡವರಿಗೆ ಕೊಡಬೇಕಾದದ್ದನ್ನು ಕೊಡದೆ ಯುದ್ಧವೇ ಮುಂದೆ ಸಾರ್ತದೆ ಅಂತಾದ್ರೆ ಆ ಕಾಲದಲ್ಲಿ ನಿನ್ನ ತಲೆ ಕಾಯುವುದಕ್ಕೆ ಬೇಕಾಗಿ ಈ ಬಿಲ್ಲು ಅಂತ. ಬಿಡು.
ಬಿಡು, ನಿನ್ನ ರಕ್ಷಣೆಗೆ ಇದ್ದಂತ ಒಂದು ಬಿಲ್ಲನ್ನು ನೀನು ಮುರಿದು ಆಯ್ತು. ಆ. ಅದಲ್ಲ, ಆ. ಇಲ್ಲಿವರೆಗೆ ಬಂದ ಸಂಧಾನದ ಪ್ರಕ್ರಿಯೆಯಲ್ಲಿ ಮುಂದಾಗುವಂತಹ ನಾನು ನಿಮ್ಮ ಮನೆಯಲ್ಲಿ ಊಟ ಯಾಕೆ ಮಾಡಲಿಲ್ಲ? ಯಾಕೆ ಮಾಡ್ಲಿಲ್ಲ? ರಾಯರ ಮನೆಗಳಲ್ಲಿ ಗೋಪಬಾಲರು ಊಟ ಮಾಡುವುದಕ್ಕೆ ಸಾಧ್ಯ ಉಂಟಾ? ನೀವು ಹಾಗಲ್ಲ. ರಾಯರು ರಾಜಮನೆತನಕ್ಕೆ ಸೇರಿದವರು, ವಿಶೇಷವಾದಂತ ಊಟವನ್ನು ಮಾಡುವವರು. ನಾವು ಹಾಗಲ್ಲ. ಗೋಪಾಲಕರು ಹೊಳಸಿನ ಅನ್ನವನ್ನ ಬುತ್ತಿಯಲ್ಲಿ ಕಟ್ಟಿಕೊಂಡು ಕುಕ್ಕುಟಾಸನವನ್ನು ಬಿಡಿದು ಎಲ್ಲೋ ಅಲ್ಲಿ ಬರುವಂತ ಜರೆಯಲ್ಲಿಯೋ ತೊರೆಯಲ್ಲಿಯೋ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಊಟ ಮಾಡುವವರು ನಾವು. ಒಂದ್ ದಿವಸ ಊಟ ಮಾಡಿ ನೋಡ್ಬಹುದಿತ್ತಲ್ಲ ರಾಯರ ಮನೆ ಊಟ ಹೇಗೆ ಅಂತ. ಬೇಡ, ನೀ ನನ್ನನ್ನು ಊಟ ಕರೆದಿದ್ಯಾ? ನೀ ಬರ್ತೇನೆ ಅಂತ ಹೇಳಿದ್ದು ಇಲ್ಲಿಗೆ ಅಲ್ವಾ? ನಾನು ನಿನ್ನ ಹತ್ರ ಬರ್ತೇನೆ ಅಂತ ಹೇಳಿದ್ದೇನಾ? ಅದೇ ಸಂಧಾನಕ್ಕಾಗಿ ಬರುವ ನಿನಗೆ ಅಷ್ಟು ಉಪಚಾರ ಮಾಡದೇ ಇದ್ರೆ ನಾ ಬರ್ಲಿಕ್ಕೆ ಅವಕಾಶ ಕೊಡ್ತೇನಾ? ನೀನು ನನ್ನನ್ನು ಊಟಕ್ಕೆ ಕರೆಯಲಿಲ್ಲ. ಊಟ ಕರಿಬೇಕಾದದ್ದಿಲ್ಲ. ಬರ್ತಾನೆ ಅಂತಾದ್ರೂ ಊಟದ ವ್ಯವಸ್ಥೆ ನೋಡು. ಮನೆಗೊಬ್ಬ ಅತಿಥಿ ಇಂಥ ದಿವಸ ಬರ್ತೇನೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಊಟಕ್ಕೆ ಬರ್ತೇನೆ ಅಥವಾ ನೀವು ಬರುವವರು ಊಟಕ್ಕೆ ಬರ್ತೀರಾ ಕೇಳುವುದಲ್ಲ. ಮನೆಯ ಗೃಹಸ್ಥನಾಗಿ ಬರುವ ಅತಿಥಿಗೆ ಸತ್ಕರಿಸುವಲ್ಲಿ ಆ ಎಲ್ಲಾ ವ್ಯವಸ್ಥೆ ಮಾಡುವುದು ಧರ್ಮ. ಹಾಗೆಲ್ಲ ಮಾಡಬಾರ್ದು ಕೌರವ. ಯಾಕೆ ಕೃಷ್ಣ? ಊಟಕ್ಕೆ ಕರೆದಲ್ಲೆಲ್ಲ ಹೋಗಿ ಊಟ ಕೂತ್ಕೊಂಡ್ರೆ ಅನ್ನಕ್ಕೆ ವಿಷ ಹಾಕುವವರೆಲ್ಲ ಇದ್ದಾರೆ. ಅಂತೂ ನಿನ್ನ ನಂಜಿನ ಮಾತು ಬಿಡುವುದೇ ಇಲ್ಲ. ನೀನು ಯಾಕೆ ಹೇಳಿದ್ದಿ ಅನ್ನೋದು ನನಗೇನು ಗೊತ್ತಾಗದೇ ಇದ್ದದ್ದಲ್ಲ. ನಾನು ಆ ಭೀಮನಿಗೆ ಹಾಕಿದಂತಹ ವಿಷದ ಕುರಿತಾಗಿ ನನಗೆ ನೀನು ಚುಚ್ಚುವುದಲ್ವಾ? ಹೌದು ಕೃಷ್ಣ, ನಿಜವಾಗಿ ನನ್ನನ್ನು ಕ್ಷಮಿಸಬೇಕು. ಆಗ್ಲಿಯಪ್ಪ. ನನಗೀಗಲೂ ಆ ಭೀಮನಿಗೆ ವಿಷ ಹಾಕಿದ ವಿಷಯದಲ್ಲಿ ತುಂಬಾ ಪಶ್ಚಾತ್ತಾಪ. ಆಗ್ಲಿ ಬದಲಾಗ್ತಾ. ನಾನು ಈಗಲೂ ತುಂಬಾ ನೋಯ್ತಾ ಇದ್ದೇನೆ. ನೋಯ್ಬೇಡ ಎಂತ ಅಲ್ಲಿ ವಿಷ ಹಾಕಿದ್ದಕ್ಕಲ್ವ ನೋಯುವುದು? ನಾನು ವಿಷ ಹಾಕಿದ್ದಕ್ಕೆ ನೋಯ್ತಾ ಇದ್ದೇನೆ ಅಂತ ಮಾಡಿದ್ಯಾ? ಮತ್ತೆ ಹಾಕಿದ ವಿಷ ಕಡಿಮೆ ಆಯ್ತು ಅಂತ. ಸ್ವಲ್ಪ ಹೆಚ್ಚಿಗೆ ಹಾಕಿದ್ದಾದ್ರೆ ಅವ ಆ ದಿವಸ ಬಿದ್ದು ಹೋಗ್ತಿದ್ದ. ಆಗುದಿಲ್ಲ ಅದು. ಯಾವತ್ತೋ ಸಾಯುವವನನ್ನು ನೀನು ಮೊದಲೇ ಸಾಯಿಸ್ತೇನೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲದೆ ಇದ್ರೆ ನೀನು ಸತ್ತು ಎಷ್ಟು ವರ್ಷ ಆಗ್ತಿತ್ತು? ಹೌದಾ? ಎಷ್ಟು ಪ್ರಕರಣದಲ್ಲಿ ಪಾಂಡವರ ಔದಾರ್ಯದ ಭಿಕ್ಷೆಯಿಂದ ಇವತ್ತಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀಯ. ಪದೇ ಪ್ರಕರಣದಲ್ಲಿ ಹೇಳ್ಬೇಡ, ಪ್ರಸಂಗ ಅಂತ ಹೇಳಿ. ಅಲ್ಲ, ಅದೇ ಹೇಳುದು, ಘಟನೆ ಅಂತ ಹೇಳು. ಘಟನೆ. ನಮ್ಮವರು ಪ್ರಕರಣ ಅಂದ್ರೆ ಮತ್ತೇನ್ ಮಾಡ್ಕೊಂಡು ಸತ್ನೆ ಅಂತ ಹೇಳ್ತಾರೆ. ನೀವು ಬಂದವ್ರು ಹೇಳಿ ನಡೆದು ಬಿಡ್ತೀರಿ. ನಮಗಿಲ್ಲಿ ಉತ್ತರ ಕೊಡ್ತಾ ಇರ್ಬೇಕು ಪ್ರತಿ ದಿವಸ. ಪಾಪ ನಮ್ಮನ್ನೇ ಬಹಳ ನೆಚ್ಚಿಕೊಂಡವ್ರು ಬಹಳ ಜನ ಇದ್ದಾರೆ. ಏನು ಆಗದೆ ಇರ್ಲಿ ಅಂತ. ಯಾರೋ ಬಂದ್ ಪ್ರಕರಣ ಮತ್ತೆ ಅಂತ ಮಾಡ್ಕೊಂಡು ಸತ್ನಪ್ಪ. ಮತ್ತೆ ದುಶ್ಯಾಸನನ ಮನೆಯಲ್ಲಿ ನನಗೆ ಉಳಿಯುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀಯಾ? ಹಾಗೆ ಕಂಡಲ್ಲಿ ಮಲಗಬಾರ್ದಪ್ಪ. ಮನೆಗೆ ಬೆಂಕಿ ಕೊಡುವವರೇ ಇದ್ದದ್ದಿಲ್ಲಿ. ಅರಗೇನಾಲಯಕ್ಕೆ ನೆನಪುಟ್ಟು ನೋಡು, ನಾವು ಮಾಡಿದ್ ನಮಗೆ ನೆನಪಿರುವುದಿಲ್ಲ. ಮೇಣದ ಮನೆಯನ್ನು ಮಾಡಿ. ಹೌದೌದು. ಹಾಗಾಗಿ ಜೊತೆಗೆ ನಿಮ್ಮ ಮನೆಯಲ್ಲಿ ಊಟ ಮಾಡಬೇಕು ಅಂತ ಹೇಳಿದ್ದೆ. ಭೀಷ್ಮರ ಮನೆಯಲ್ಲಿ, ದ್ರೋಣರ ಮನೆಯಲ್ಲಿ, ಕೃಪರ ಮನೆಯಲ್ಲಿ, ಧೃತರಾಷ್ಟ್ರನ ಮನೆಯಲ್ಲಿ ಯಾಕೆ ಊಟ ಮಾಡಲಿಲ್ಲ? ಎಲ್ಲರೂ ಹೇಳ್ತಾರೆ, ಊಟ ಮಾಡಬೇಕಿದ್ರೆ ಏನು ಬೇಕು? ಎಲೆ ಬೇಕಾ? ತಟ್ಟೆ ಬೇಕಾ? ಅನ್ನ ಬೇಕಾ? ಪಲ್ಯ ಬೇಕಾ? ನಿಜವಾಗಿ ಇದು ಯಾವುದು ಅಲ್ಲ. ಊಟ ಮಾಡಬೇಕಿದ್ರೆ ಹಸಿವಾಗಬೇಕು. ನಿನಗೆ ಅವ್ರು ಯಾರ ಮನೆಯಲ್ಲೂ ನನಗೆ ಹಸಿವಾಗಲೇ ಇಲ್ಲ. ಹಸಿವು ಆಗಲೇ ಇಲ್ಲ. ಆದ್ರಿಂದ ನಾನಲ್ಲಿ ಊಟ ಮಾಡಲಿಲ್ಲ. ವಿದುರನ ಮನೆಗೆ ಹೋಗುವಾಗ ಹಸಿವಾಯ್ತು. ಅನ್ನಪಾನಗಳಿಲ್ಲದೆ ನೊಂದಿರ್ಪೆ ನಾನು ಅಂತ ಹೇಳಿದೆ. ಕೆಲವು ಸೆಳೆತ ಹಾಗೆ ಸ್ವಭಾವಕ್ಕೆ ಸರಿಯಾದ ಹೋದಾಗ ಮಾತ್ರ ಎಲ್ಲಾ ಕ್ರಿಯೆಗಳು ಸರಿಯಾಗುವುದು. ಮತ್ತೆ ಅಲ್ಲೆಲ್ಲ ಹೋದಾಗ ಸಂಭಾವಿತರ ಮನೆಯಲ್ಲಿ ಎಲ್ಲೂ ಹಸಿವಾಗಲಿಲ್ಲ. ಇವ್ರ ಮನೆಗೆ ಹೋದಾಗ ಮಾತ್ರ ಹಸಿವಾಯ್ತು. ಯಾಕೆ? ಈಗ ನೀನು ಸಂಭಾವಿತ ಅಲ್ವಾ? ನಾನ್ ಸಂಭಾವಿತ, ನೀ ಬರ್ಲಿಲ್ವಲ್ಲ. ನಾನ್ ನಿಮ್ಮ ಮನೇಲಿ ಊಟ ಮಾಡ್ಲಿಲ್ವಾ? ಮಾಡ್ಲಿಲ್ಲ ಅಂತಲ್ಲ, ಈಗ ಈ ವ್ಯವಸ್ಥೆ ನೋಡು. ಊಟದ ನಿಮ್ಮನಿ ಬರಲಿ ನನಗೆ ಸಂಬಂಧವಾದುದು. ಪಾಂಡವರು ಹೇಗೆ ಕೇಳಿದ್ರೆ, ನನ್ನ ಅತ್ತೆಯಾದಂತಹ ಕುಂತಿ ಭೋಜನಿಗೆ ದೊತ್ತು ಕೊಟ್ಟ ಮೇಲೆ ಗೋತ್ರವೇ ಬದಲಾಗಿ ಹೋಗ್ತದಂತೆ. ಆದರೂ ತನ್ನ ತಂದೆಯಾದಂತಹ ವಸುದೇವನ ತಂಗಿಯಾದ್ದರಿಂದ ಅತ್ತೆಯ ಮಕ್ಕಳು ಎನ್ನುವ ಸಂಬಂಧ ಒಂದುಂಟು. ಇನ್ನೊಂದು, ನನ್ನ ತಂಗಿಯನ್ನು ಅರ್ಜುನನಿಗೆ ಮದುವೆ ಮಾಡಿ ಕೊಟ್ಟ ಮೇಲೆ ಆಗಲೂ ಸಂಬಂಧ ಆಗಿದೆ. ಈ ಚಂದ್ರವಂಶದ ಕಡೆಯಿಂದ ನೋಡುವುದಿದ್ರೆ ಹಾಗೂ ಸಂಬಂಧ ಪಾಂಡವರಲ್ಲಿ ಉಂಟು. ನಿನ್ನಲ್ಲಿ ನಿನ್ನ ಮಗಳನ್ನ ನನ್ನ ಮಗನಾದಂತ ಸಾಂಬನಿಗೆ ಕೊಟ್ಟು ಮದುವೆ ಮಾಡಿದ್ದರಿಂದ ಈ ಪೂರ್ವದಲ್ಲಿ ನಾವಿರುವರು ಭಾವಂದಿರಾದ್ದರಿಂದ ನಿಮ್ಮ ಮನೆಯಲ್ಲಿ ನಾನು ಊಟ ಮಾಡಿದ್ದೇನೆ, ನಮ್ಮ ಮನೆಯಲ್ಲಿ ನೀನು ಊಟ ಮಾಡಿದ್ದೀಯ. ಆದ್ರೆ ಆ ಊಟದ ಘಟನೆಗಳೇ ಬೇರೆ. ಆ ಊಟಕ್ಕೆಲ್ಲ ಮಹತ್ವ ಇಲ್ಲ. ಈ ಪ್ರಕರಣದ ಈ ಊಟಕ್ಕೆ ಮಾತ್ರ ಮಹತ್ವ. ಯಾಕೆ ಈಗ ನಾನು ಊಟ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಊಟ ಮಾಡುವ ಹಾಗಿಲ್ಲ. ಯಾಕೆ? ನಾನು ಪಾಂಡವ ಪಕ್ಷಪಾತಿಯಾಗಿ ಬಂದವನಿದ್ದೀಯ. ದುರವಿಳ್ಯ. ಈಗ ಅರ್ಜುನನು ನೀನು ಒಂದಾಗಿ ನನ್ನ ಬಳಿಗೆ ಬಂದ ಕಾಲಕ್ಕೆ ನೀನೇ ಆಡಿದಂತಹ ಮಾತು, ಹೊರೆಯೇ ನೀ ಪಾಂಡವರೊಳಗಾಗದೆ ನಮ್ಮೊಳಗಾಗುವೆಯಾ? ಪಾರ್ಥ ಸಾರಥ್ಯ ಪ್ರಸಂಗ.
ಪ್ರಕರಣ ಬೇಡ, ಪ್ರಸಂಗದಲ್ಲಿ ಹೌದಪ್ಪ. ಒಂದು ನೀನೇ ಆಡಿದಂತಹ ಮಾತು. ನೋಡ ನೀನು ನಿಜವಾಗಿ ಕೆಲವು ವರ್ಷದ ಮೊದಲೇ ನನ್ನ ಜೊತೆ ಹೀಗೆ ಸಂಪರ್ಕ ಇಟ್ಟುಕೊಂಡ್ರೆ ಇದೆಲ್ಲ ತಿದ್ಕೊಳ್ತಿದ್ದೆ. ನಾನು ನಿನ್ನಾಗೆ ಆಗೋಗ್ತಿದ್ದೆ, ನಾನು ನಿನ್ನಾಗೆ ಆಗ್ತಿದ್ದೆ, ತೊಂದರೆ ಇಲ್ಲ. ಮತ್ತೊಬ್ಬರದ್ದೆಲ್ಲ ಬೇಕು ಬೇಕು ಅನಿಸ್ತಿತ್ತು ಬಹುಶಃ. ನಾನು ಬೇರೆ ಯಾರದ್ದನ್ನು ಬೇಕು ಅಂತ ಹೇಳಲೇ ಇಲ್ಲ. ನಿನ್ನದ್ದು ಅಂತ ಯಾವುದು ಇಲ್ಲಿವರೆಗಾಗಿ ಹೋಗಲೇ ಇಲ್ಲ. ನನ್ನದನ್ನು ಉಳಿಸಿಕೊಳ್ಳುವುದಕ್ಕೆ ಹೋರಾಟ ಇದೆ. ಹಾಗಾಗಿ ನಿಮ್ಮಿಬ್ಬರಲ್ಲಿ ನನಗೆ ಸಂಬಂಧ ಉಂಟು. ಆದ್ರೆ ಈಗ ನಾನು ಬಂದದ್ದು ಧರ್ಮರಾಯನ ಮುಖವಾಣಿಯಾಗಿ ಬಂದವನಿದ್ದೇನೆ. ಅವ ಇಲ್ಲಿಂದ ಹೋಗುವಾಗ ಯಾರ ಮನೆಗೆ ಹೋಗಬೇಕು, ಯಾರಲ್ಲಿ ವಿಷಯವನ್ನು ಹೇಳಬೇಕು ಅಂತ ಹೇಳಿದ್ದಾನೋ ಅವರೆಲ್ಲರ ಮನೆಗೆ ಹೋಗಿದ್ದೇನೆ. ವಿದುರನ ಮನೆಗೆ ಹೋಗಿದ್ದೇನೆ ಅಂತ ಆಕ್ಷೇಪ ಮಾಡುವುದಕ್ಕಿಲ್ಲ. ಪಾಂಡವರು ವನವಾಸಕ್ಕೆ ಹೋಗುವ ಕಾಲಕ್ಕೆ ಅವರ ತಾಯಿಯಾದಂತ ಕುಂತಿಯನ್ನ ವಿದುರನ ಮನೆಯಲ್ಲೇ ಬಿಟ್ಟು ಹೋದದ್ದು. ತನ್ನ ತಾಯಿಯನ್ನ ಕಂಡು ಯೋಗಕ್ಷೇಮವನ್ನು ವಿಚಾರಿಸಿ ಇಷ್ಟು ಮಾತಾಡಬೇಕು ಅಂತ ಧರ್ಮರಾಯ ಹೇಳಿ ಕಳಿಸಿದ್ದರಿಂದ ಅವ ಕೌರವ ಪಾಂಡವರಿಗೂ ಸಮನಾದ ವ್ಯಕ್ತಿಯಾದ್ದರಿಂದ ವಿದುರನ ಮನೆಯಲ್ಲಿ ನಾನು ಹೋಗಿ ಕಾಲವನ್ನು ಕಳೆದದ್ದು ಹೌದು. ಆದರೆ ಈಗ ಬಂದದ್ದು ನಾನು ಧರ್ಮರಾಯನ ಮುಖವಾಣಿಯನ್ನು ಹೇಳುವುದಕ್ಕೆ ಬೇಕಾಗಿ. ಒಂದು ಪಕ್ಷಪಾತಿಯಾಗಿ ಬಂದವ. ಈಗ ಸಂಧಾನದ ಪ್ರಕ್ರಿಯೆ ಮುಗಿದ ಮೇಲೆ ನಿಮ್ಮನೆಯಲ್ಲಿ ಹಾಲಂತದ್ದು ಊಟ ಮಾಡಿಯೇ ಹೋಗ್ತೇನೆ. ನೀನು ಸಂಧಾನಕ್ಕೆ ಒಪ್ಪುವುದೇ ಹೌದು ಅಂತಾದ್ರೆ, ಆದರೆ ಬಂದ ವಿಚಾರವನ್ನು ಹೇಳಬೇಕು ಅಂತಾದ್ರೆ ಆದರ ಪಾಂಡು ಸುತರು ಜೂಜಿನಲ್ಲಿ ಮೇದಿನಿಯನುರೆದೋದರು, ಜೂಜಿನಲ್ಲಿ ಮೇದಿನಿಯನುರೆದೋದರು, ಆದಿಯಲ್ಲಿ ನಿನಗೆ ಬೇಡ ಭೋಜನರಿಯಾದು ಈವರೆಗೆ ಸಿದ್ಧ. ರಾಜಸೂಯ ಪ್ರಕರಣ ಮುಗಿದ ಮೇಲೆ ನಿನ್ನಪ್ಪ ಧೃತರಾಷ್ಟ್ರನಿಂದ ಪಾಂಡವರು ಸ್ವರದ್ಯೂತಕ್ಕೆ ಬರಬೇಕೆನ್ನುವಂತಹ ಆಜ್ಞೆಯನ್ನು ಪಡೆದು ದ್ಯೂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಒತ್ತೆಯಾಗಿ ಒಂದೊಂದನ್ನೇ ಇಡುವುದಕ್ಕೆ ಮುಂದಾದ್ರಿ. ಇಂದ್ರಪ್ರಸ್ಥವನ್ನ, ಹಸ್ತಿನಾವತಿಯನ್ನ, ತಮ್ಮಂದಿರನ್ನ, ನಿನ್ನ ತಮ್ಮಂದಿರನ್ನ, ಬಂಗಾರವನ್ನ ಎಲ್ಲವನ್ನ ಇಡುವುದಕ್ಕೆ ಮುಂದಾದ್ರಿ. ಆ ಪ್ರಕರಣದಲ್ಲಿ ಕೊನೆಗೆ ದಾಸಿಯಾದಂತ ದ್ರೌಪದಿಯನ್ನ ಎಳೆತರಿಸಿ ಅವಳ ಶಾಲೆಯನ್ನು ಸುಳಿಸುವುದಕ್ಕೆ ಮುಂದಾದ್ರಿ. ಆಗ ಬೆಟ್ಟದೋಪಾದಲ್ಲಿ ಬೆಳೆದು ನಿಂತಿರುವಂತಹ ಸೀರೆಯನ್ನ ಕಂಡು ಪಾಂಡಾರಕ್ಕೆ ಸೇರಿಸಿ ಅಂತ ನೀನು ಆಜ್ಞಾಪನೆ ಕೊಟ್ಟಾಗ ಇಡೀ ಸೀರೆಯೆಲ್ಲ ಸುಟ್ಟು ಬೂದಿಯಾಗಿ ಹೋಯ್ತು. ಹೌದಾ? ಆ ಕಾಲಕ್ಕೆ ವೇದವ್ಯಾಸರಂತವರು ಬಂದು ಹೇಳಿದಂತಹ ಮಾತು ಇದು ಅನಿಷ್ಟ ಪರಂಪರೆ ಎದ್ದು ಕಾಣ್ತದೆ. ಮನೆಯ ಸೊಸೆಯಾದವಳ ಮಾನವೆನ್ನುವುದು ಸಾರ್ವಜನಿಕ ಒಂದು ಸಭೆಯಲ್ಲಿ ಹೋಗ್ತದೆ ಅಂತ ಆದ್ರೆ ಅನಿಷ್ಟ ಆಗ್ತದೆ ಅಂತ ಹೇಳಿದಾಗ ಕುಂದು ಕಲೆಗಳನ್ನು ಮರೆತ ಕಳಮಗಳೇ ಅಂತ ನಿನ್ನ ಅಪ್ಪನಾಡಿದಂತಹ ಮಾತು, ಮರೆತನಾಗಲೇ ಮಾವ ಅಂತ ದ್ರೌಪದಿ ಆಡಿದಂತಹ ಮಾತು. ಹಾಗಾದ್ರೆ ನಿನಗೆ 3 ವರವನ್ನು ಕೊಡ್ತೇನೆ, ಏನು ಬೇಕಾದ್ರೂ ಕೇಳಿಕೋ. ಒಂದು, ನನ್ನ ಗಂಡಂದಿರ ಶಸ್ತ್ರಾಸ್ತ್ರವನ್ನು ಹಿಂತಿರುಗಿಸಿ ಕೊಡಬೇಕು. ಇನ್ನೊಂದು, ನನ್ನ ಗಂಡಂದಿರನ್ನ ಸ್ವತಂತ್ರರನ್ನಾಗಿಸಬೇಕು. 3ನೇ ವರವೆನ್ನುವುದು ಕ್ಷಾತ್ರಿಯಾಣಿಯಾದವಳು ಕೇಳಬಾರದು, ನನಗೆ 2 ವರ ಸಾಕು ಅಂತ ಹೇಳಿದಾಗ ನೀನು ಕೇಳದೆ ಇದ್ರು ನಾನೇ ಕೊಡುವುದಕ್ಕಿದ್ದೇನೆ. ಇದುವರೆಗೆ ನಿನ್ನ ಗಂಡಂದಿರು ಯಾವುದನ್ನೆಲ್ಲ ಕಳೆದುಕೊಂಡಿದ್ದಾರೋ ಮರಳಿ ಕೊಟ್ಟಿದ್ದೇನೆ ಎಂಬಲ್ಲಿಗೆ ಸ್ವತಂತ್ರರಾಗಿ ಅವರು ನಿನ್ನಲ್ಲಿಗೆ ಬರುವ ಪೂರ್ವದಲ್ಲಿ ಯಾವುದನ್ನೆಲ್ಲವನ್ನು ಹೊಂದಿದ್ದರೋ ಅದನ್ನೆಲ್ಲವನ್ನು ನಿನ್ನ ಅಪ್ಪ ವರದ ರೂಪದಲ್ಲಿ ಕೊಟ್ಟಾಯ್ತು. ಆಯ್ತಾ? ಮತ್ತೆ ಅವರು ಹೋಗಿ ಇಂದ್ರಪ್ರಸ್ಥಕ್ಕೆ ಸೇರುವ ಪೂರ್ವದಲ್ಲಿ ಮತ್ತೆ ನೀನು ದ್ಯೂತಕ್ಕೆ ಕರೆ ಕೊಟ್ಟ ಕಾಲಕ್ಕೆ ನಿಮ್ಮಲ್ಲಿಷ್ಟುಂಟು ಅಂತ ಶಕುನಿಯ ಸ್ಪಷ್ಟವಾಗಿ ಹೇಳಿದವನಿದ್ದಾನೆ. ಈಗ ಶತಾನಂದರು ಇಲ್ಲಿಗೆ ಬಂದ ಕಾಲಕ್ಕೆ ನೀನೊಂದು ಮಾತನ್ನ ಹೇಳಿದಂತೆ, ಧರಣಿಯಂ ಪಾರ್ಥಿವರು ಸೋತ ಮೇಲೆ ಅರಿಗಳಂ ದುರಸಿ ಜಯಿಸಿಕೊಂಬುದು ನ್ಯಾಯ. ಈಗ ನಿಮ್ಮ 2ನೇ ದ್ಯೂತದಲ್ಲಿ ಧರಣಿಯನ್ನ ಇಟ್ಟಿದ್ದೀರಾ? ಇಡ್ಲಿಲ್ಲ. ಈಗ ಹಸ್ತಿನಾವತಿಯಲ್ಲಿ ಇದ್ದದಲ್ಲೇ ಉಂಟು, ಇಂದ್ರಪ್ರಸ್ಥದಲ್ಲಿ ಇದ್ದದಲ್ಲೇ ಉಂಟು. ಈ ದ್ಯೂತದ ನಿಬಂಧನೆ ಹೇಗೆ ಕೇಳಿದ್ರೆ 12 ವರ್ಷ ವನವಾಸ, ಮೇಲೊಂದೇ ಅಜ್ಞಾತವಾಸ, ಪಟ್ಟಣದಲ್ಲಿ ಅಜ್ಞಾತವಾಸ ಮಾಡುವ ಕಾಲಕ್ಕೆ ಜ್ಞಾತರಾದದ್ದೇ ಹೋದುವಂತಾದ್ರೆ ಮತ್ತೆ ವನವಾಸ ಅಜ್ಞಾತವಾಸವನ್ನು ಪೂರೈಸಬೇಕೆನ್ನುವಂತ ನಿಬಂಧನೆ. 13 ವರ್ಷ ಕಳೆದ ಬಳಿಕ ಮರಳಿಪುರವನ್ನು ಹೋಗಬಹುದು. ಆಗ ಧರಣಿಯ ವಿಚಾರ ಬರಲೇ ಇಲ್ಲ. ಈಗ ಶತಾನಂದರಲ್ಲಿ ನೀನು ಹೇಳಿ ಕಳಿಸಿದ್ದು ಹೇಗೆ ಕೇಳಿದ್ರೆ ಧರಣಿಯನ್ನು ಪಡೆದುಕೊಳ್ಳಬೇಕು ಅಂತ ಆದ್ರೆ ಯುದ್ಧವನ್ನೇ ಮಾಡಬೇಕು ಅಂತ. 13 ವರ್ಷದ ಹಿಂದಾಡುವ ಮಾತಿಗೂ 13 ವರ್ಷದ ನಂತರ ಆಡುವ ಮಾತಿಗೂ ಉತ್ತರಾರ್ಧಕ್ಕೂ ಪೂರ್ವಾರ್ಧಕ್ಕೂ ಸಂಬಂಧ ಇಲ್ಲ ಎನ್ನುವುದು ನಿನ್ನ ಮಾತಿನಿಂದಲೇ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಹೇಳಿದ್ದು ಆದರ ಪಾಂಡು ಸುತರು ಜೂಜಿನಲ್ಲಿ ಮೇದಿನಿಯನ್ನು ಸೋತರು ಕೊಡುವುದಿಲ್ಲ ಅಂತ ಹೇಳುವುದಕ್ಕೆ ನೀನು ಮುಂದಾಗ್ತಾ ಇದ್ದಂತೆ. ಹಾಗಾಗಿ ಅವರು ಕಳೆದುಕೊಂಡದ್ದನ್ನ ಈಗ ಅವತ್ತಿನ ನಿಬಂಧನೆಯಂತೆ ಯಾರು ರಾಜ್ಯವನ್ನ ಕಳೆದುಕೊಂಡಿದ್ದಾರೋ ನ್ಯಾಸರೂಪವಾಗಿ ಗೆದ್ದವನಲ್ಲಿ ಇರಬೇಕು ಎನ್ನುವಂತ ಉದ್ದೇಶದಿಂದ ಗೆದ್ದ ನಿನ್ನಲ್ಲಿ ನ್ಯಾಸರೂಪವಾಗಿ ಇಂದ್ರಪ್ರಸ್ಥದ ಅಧಿಕಾರ ಇದ್ದದ್ದೇ ಹೋದುವಂತಾದ್ರೆ ಅದನ್ನ ಬಿಟ್ಟು ಕೊಟ್ಟು ಅವರನ್ನು ನೀನು ಸಂಧಾನದ ಮುಖೇನವಾಗಿ ಒಪ್ಪಿಕೊಳ್ಳಬೇಕು. ನೀನು ಹಾಗೆ ಮಾಡಿದ್ದೇ ಹೌದು ಅಂತಾದ್ರೆ ಇನ್ನಾದರವರು ಬಂದು ನಿನ್ನೊಡನೆ ಮುಂದಿನಂತಿರ್ಪೆವೆಂದು ಎನ್ನ ನಿಲ್ಲಿಗೆ ಸಂದಿಗೆ ಕಳುಹಿದರು ಬಂಡಿ ಸೈಗರುಡದೊಳಗೆ. ಪಾಂಡವರದ್ದಾದಂತಹ ದಾಯ ಭಾಗವನ್ನ
ಅವರ ಅರ್ಧ ರಾಜ್ಯವನ್ನು ಅವರಿಗೆ ಬಿಟ್ಟು ಕೊಟ್ಟದ್ದೇ ಹೌದು ಅಂತಾದ್ರೆ ಇನ್ನಾದರವರು ಬಂದು ನಿನ್ನೊಡನೆ ಮುನ್ನಿನಂತಿರುಪ್ಪವೆಂದು ನಿನಗೊಂದು ಪ್ರಶ್ನೆ ಹುಟ್ಟಬಹುದು. ಪಾಂಡವರು ಕೌರವರು ಮುಂದಿನಂತೆ ಅಂತ ಹೇಳಿದ್ರೆ ಹಿಂದೆ ಒಳ್ಳೆ ರೀತಿಯಲ್ಲಿ ಇದ್ದದ್ದು ಎಲ್ಲಿ ಏನು ಎನ್ನುವುದಾಗಿ. ರಾಜಸೂಯದ್ವರವನ್ನು ಮಾಡುವ ಕಾಲಕ್ಕೆ ಪಾಂಡಾರದ ಬೀಗದ ಕೈಯನ್ನೇ ನಿನ್ನ ಕೈಯಲ್ಲಿ ಕೊಟ್ಟಿದ್ರಂತೆ. ಮುನ್ನಿನಂತಿರುಪ್ಪವೆಂದು ಎನ್ನನಿಲ್ಲಿಗೆ ಸಂಧಿಗೆ ಕಳುಹಿದರು ಸಂಧಾನಕ್ಕೆ ನೀನು ಒಪ್ಪಿದ್ದೆ ಹೌದು ಅಂತಾದ್ರೆ ನೀ ಮಾಡಿದ ಅಪರಾಧವೋ ಕ್ಷಮಿಸುತ್ತಾರೋ ಬದಲಿ ತಳದರುವ ನಾ ಮರೆತು ನಿನ್ನೊಳಿಂದು ಕೂಡಿರ್ಬರೋ ಧರ್ಮರಾಯನ ಧರ್ಮ ಪ್ರಜ್ಞೆಯ ಮಾತು ಎನ್ನುವುದು ಯಾವ ಕಾಲಕ್ಕೂ ಬದಲಾಗುವುದಕ್ಕೆ ಸಾಧ್ಯ ಇಲ್ಲ. ಇದುವರೆಗೆ ಪಾಂಡವರ ಜೀವನಕ್ಕೆ ಕೌರವನಿಂದ ಎಷ್ಟು ಅನ್ಯಾಯವಾಗಿದೆ ಬಿಡಿಸಿ ಹೇಳಬೇಕಾದಂತ ಅಗತ್ಯ ಇಲ್ಲ. ವಿಷದ ಹಣ್ಣನ್ನು ತಿನ್ನಿಸಿದ ಪ್ರಕರಣ ಇರಬಹುದು, ಅರಗಿನಾಲಯಕ್ಕೆ ಬೆಂಕಿ ಕೊಟ್ಟ ಪ್ರಕರಣ ಇರಬಹುದು, ಕನ್ನಿಕನಂತವರಿಂದ ಮಾಟ ಮಂತ್ರವನ್ನು ಮಾಡಿಸಿದ್ದಿರಬಹುದು, ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆ ಸೆಳೆದ ಪ್ರಕರಣ ಇರಬಹುದು, ಹಲವಾರು ಘೋಷಯಾತ್ರೆಯ ಪ್ರಕರಣ ಇರಬಹುದು. ಯಾವುದೇ ಪ್ರಕರಣವಿದ್ದರೂ ಪಾಂಡವರದನ್ನ ಕ್ಷಮಿಸಿ ಬಿಡ್ತಾರೆ. ಒಂದೊಮ್ಮೆ ಕ್ಷಮಿಸುವವರು ಪಾಂಡವರು, ಒಂದೊಮ್ಮೆ ಇದುವರೆಗೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪು ಮಾಡುವವರೇ ಅಲ್ಲ ಪಾಂಡವರು. ಒಂದೊಮ್ಮೆ ಅವರಿಂದ ತಪ್ಪಾಗಿದ್ದರೆ ನೀ ಮರೆತು ಬಿಡಬೇಕಂತ, ನಾನು ಮರೆತು ಬಿಡಬೇಕು, ಅವರು ಕ್ಷಮಿಸ್ತಾರೆ. ಏ ಕರ್ಣ ದುಶ್ಯಾಸನ ಕೇಳಿದ್ರೆ ನಾನು ಅವನಾಡುವ ಮಾತನ್ನ ಕೇಳಿದಾಗ ನಗು ಬರ್ತಾ ಇದೆ. ಅದಲ್ಲದೆ ಇದ್ರೆ ಅವನ ಲೆಕ್ಕದಲ್ಲಿ ನಾವೆಲ್ಲ ಹೆಡ್ರು, ಅವ್ ಮಾತ್ರ ಬುದ್ಧಿವಂತ, ಹಾಗಾಗಿ ತಾನು ಹೇಳಿದ್ದಕ್ಕೆಲ್ಲ ತಲಾಡಿಸ್ತಾರೆ ಎನ್ನುವ ಒಂದು ದೊಡ್ಡ ಮೂಢನಂಬಿಕೆಯಿಂದ ಬಂದಿದ್ದಾನೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅಲ್ಲದೆ ಇದ್ರೆ ಅವ ಹೇಳುವುದೇನು, ಈಗಾಗಲೇ ನಾ ಮಾಡಿದಂತ ಅಪರಾಧಗಳನ್ನ ಪಾಂಡವರು ಕ್ಷಮಿಸ್ತಾರಂತೆ. ಪಾಂಡವರೇನಾದ್ರೂ ತಪ್ಪನ್ನ ತಪ್ಪಿ ಮಾಡಿದ್ದಿದ್ರೆ ನಾವು ಮರ್ತು ಬಿಡ್ಬೇಕಂತೆ. ಒಂದು ಪ್ರಯೋಜನ ಆ ಕಡೆಯೇ ಇಟ್ಕೊಂಡಿದ್ದಾನೆ. ಇವನ ಸಂಧಾನ ಹೀಗೆ ಎನ್ನುವುದು ಈಗ ಅರ್ಥ ಆಗುವುದಿಲ್ವ? ಯಾವಾಗಲೂ ಕ್ಷಮಿಸುವಂತ ಯೋಗ್ಯತೆ ಇರುವುದು, ಅರ್ಹತೆ ಇರುವುದು ನನ್ನಂತ ಅರಸನಿಗೆ ಬಿಟ್ರೆ ಬೇಡುವುದಕ್ಕಾಗಿ ಕಾಯುತ್ತಾ ಇರುವಂತಹ ಅಂಥ ಪಾಂಡವರಿಗೆ ಅಲ್ಲವೇ ಅಲ್ಲ. ಆದರೂ ಸಹ ಈ ರೀತಿಯಾಗಿ ಇಂತಹ ವಿಷಯದಲ್ಲಿ ಅವರು ಕೈಗೊಂಡದ್ದು ಅರ್ಧ ರಾಜ್ಯವನ್ನು ಪಡೆಯುವುದಕ್ಕಾಗಿ ಅಟ್ಟಿರುವ ಚೋರನ ಇವು ದೊಡ್ಡ ಕಳ್ಳ. ಸಂಧಾನಕ್ಕಾಗಿ ಬರುವವ ಯಾವಾಗಲೂ ಸುಮಗನಾಗಿರಬೇಕು, ಶ್ರೇಷ್ಠನಾಗಿರಬೇಕು. ಅದನ್ನು ತಿಳಿಯದೇ ಇರುವಂತಹ ಬುದ್ಧಿಗೇಡಿಗಳಾಗಿರುವಂತಹ ಪಾಂಡವರು ಈ ಚೋರನನ್ನ ಈ ರೀತಿಯಾಗಿ ಅಟ್ಟಿದ್ದಾರೆ, ಅಂದರೆ ಕಳುಹಿಕೊಟ್ಟಿದ್ದಾರೆ. ಇಂಥವನ ಸಂಧಾನ ಎನ್ನುವುದು ಯಾವಾಗಲೂ ಯಶಸ್ವಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಏ ಕೃಷ್ಣ, ನೀನು ಹೇಳಿರುವ ಹಾಗೆ ಅರ್ಧ ರಾಜ್ಯವನ್ನ ದ್ಯೂತವನ್ನ ಆಡುವ ಆ ಕಾಲದಲ್ಲಿ ಇಂದ್ರಪ್ರಸ್ಥದಲ್ಲಿದ್ದದ್ದು ಇಂದ್ರಪ್ರಸ್ಥದಲ್ಲಿ, ಹಸ್ತಿನೆಯಲ್ಲಿದ್ದದ್ದು ಹಸ್ತಿನೆಯಲ್ಲಿ, ಆ ವಿಷಯವೇ ಪ್ರಸ್ತಾಪಕ್ಕೆ ಬರಲಿಲ್ಲ ಅಂತಾದ ಮೇಲೆ ಮತ್ತೆ ಸಂಧಾನಕ್ಕೆ ಬರಬೇಕಾದ ಅನಿವಾರ್ಯತೆ ಇರಲಿಲ್ಲ. ಮೊದಲಿದ್ದಾಗೆ ಇರಲಿ ಎನ್ನುವುದಾಗೆ ವಾದಿಸಬಹುದಿತ್ತು. ಇದನ್ನ ಧರ್ಮರಾಯ ಪ್ರಸ್ತಾಪಿಸಿ ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸ್ತಾ ಇದ್ದಾನೆ ಅಂತಾದ್ರೆ ಅವನಿಗೂ ಅನುಮಾನ ಉಂಟು ಅಂತ. ಅದಲ್ಲ ಯಾಕೆ ಗೊತ್ತಾ? ಈಗ ಭರತ ರಾಮನ ಪಾದುಕೆಯನ್ನ ತಂದು ನಂದಿಗ್ರಾಮದಲ್ಲಿಟ್ಟು ಪೂಜೆಯನ್ನ ಮಾಡಿ 14 ವರ್ಷ ಕಳೆದ ಮೇಲೆ ನೀನು ಬಾರದೆ ಇದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ, ಸಾಯ್ತೇನೆ ಅಂತ ಭರತ ಹೇಳಿ ಪಾದುಕೆಯನ್ನ ತಂದದೋದ ಚಿತ್ರಕೂಟದಿಂದ ತಂದ ಮೇಲೆ 14 ವರ್ಷ ಮುಗಿದ ಮೇಲೆ ವಿಭೀಷಣನಿಗೆ ಪಟ್ಟಾಭಿಷೇಕ ಲಂಕೆಯಲ್ಲಿ ಮಾಡಿದ ಮೇಲೆ ಹನುಮಂತನನ್ನ ಮೊದಲು ಕಳಿಸಿ ಭರತನಲ್ಲಿ ರಾಮ ಬರುವುದು ಸಯ್ಯವೋ ಅಂತ ರಾಮ ಕೇಳಿದ. ಯಾಕೆ? ದಿನದಿಂದ ದಿನಕ್ಕೆ ಮನಸ್ಸು ಬದಲಾಗ್ತಾ ಇರ್ತದೆ. ಒಂದು ಮಾತಾಡಿದಾಗೆ ಭರತ ಇಂದಿದ್ದಾನೋ ಇಲ್ವೋ ಗೊತ್ತಿಲ್ಲ. ಹನುಮಂತ ನೀನು ಹೋಗಿ ರಾಮ ಬರಬಹುದು, ಭರತನಿಗೆ ಇಷ್ಟವಾ ಕೇಳು ಅಂತ ಹೇಳಿ ಕಳಿಸಿದ್ದಾನೆ. ಒಂದು ಪದವಿಯನ್ನ ತೊರೆದು, ಒಂದು ರಾಜ್ಯವನ್ನ ತೊರೆದು ಬಹಳಷ್ಟು ದಿನ ಹೊರ ಉಳಿದ ಮೇಲೆ ಅದು ಇನ್ನೊಬ್ಬರ ಅಂಕೆಯಲ್ಲಿದ್ದಾಗ ನೇರ ಪುರ ಪ್ರವೇಶ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇದುವರೆಗೆ ಕಾಪಾಡಿಕೊಂಡಂತ ಕಾಪಿಟ್ಟುಕೊಂಡು ಬಂದಿರುವಂತ ವ್ಯಕ್ತಿಗೆ ವಿಚಾರವನ್ನು ವಿಶದೀಕರಿಸಿ ಸಾಗಬೇಕು ಎನ್ನುವುದು ಧರ್ಮರಾಯನ ಧರ್ಮಸಮ್ಮತವಾದ ಮಾತು. ಅಣ್ಣನಿಗೆ ಸಿಕ್ಕದೇ ಇದ್ದದ್ದು ತನಗೂ ಬೇಡ, ಹಾಗಾಗಿ ಅಣ್ಣನ ಪಾದುಕೆಯನ್ನೇ ನಾನು ಆಡಳಿತ ನಡೆಸುವಾಗ ಇಟ್ಟುಕೊಳ್ತೇನೆ ಎನ್ನುವುದಾಗಿ ರಾಮಾಯಣ ಕಾಲದಲ್ಲಿ ಭ್ರಾತೃತ್ವದ ಹಿರಿಮೆಯನ್ನ ತೋರ್ಪಡಿಸಿರುವಂತಹ ರಾಮ ಭರತರ ಬೇರೆ. ಅವ್ರು ಯಾವಾಗ ಸಾಯ್ತಾರೆ ಅಂತ ನಾ ಕಾಯುವುದು, ಅವ್ರು ಇವ್ರು ನೆಗೆದು ಬಿದ್ದು ಹೋಗುವುದು ಯಾವಾಗ ಅಂತ ಅವ್ರು ಕಾಯುವುದು. ಅವ್ರು ಕಾಯುವುದಿಲ್ಲ, ಕಾಯುವುದೇ ಇಲ್ಲ. ನೀನ್ ಹೇಳಿರಬಹುದು ಅವ್ರು ಕಾಯುವುದೇ ಇಲ್ಲ ಅಂತಾದ್ರೆ ಬೇರೆ ಹೊಂದಾಣಿಕೆಯಲ್ಲಿ ಏನೋ ಆಗಿ ಹೋಗ್ತಾ ಇತ್ತೋ ಏನೋ. ನೀನ್ ಏನೋ ಹೇಳಿದ್ರು ಇದು ಸಾಧ್ಯತೆ ಇಲ್ಲ. ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿಕೊಂಡಿರುವಂತಹ ವ್ಯಕ್ತಿ
ಮಾಡಿದಂತ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳಲೇಬೇಕು. ಹಾಗಾದ್ರೆ ದ್ರೌಪದಿ ವಸ್ತ್ರಾಪಹಾರದ ಸಂದರ್ಭದಲ್ಲಿ ಪಾಂಡವರು ಪ್ರತಿಜ್ಞೆಯನ್ನು ಮಾಡಿದವರಿದ್ದಾರೆ. ತಾನು ದುರ್ಯೋಧನನನ್ನು ಕೊಲ್ತೇನೆ, ಶಕುನಿಯನ್ನು ಕೊಲ್ತೇನೆ ಎನ್ನುವುದಾಗಿ. ಅಹಂ ದುರ್ಯೋಧನಂ ಹಂತ ಕರ್ಣಂ ಹಂತ ಧನಂಜಯ ಶಕುನಿ ಚಾಕ್ಷಕಿತವ ಸಹದೇವ ನಿಶ್ಯಾಮಿ ಎನ್ನುವುದಾಗಿ. ಹಾಗಾದ್ರೆ ಅವರು ಮಾಡಿದಂತ ಪ್ರತಿಜ್ಞೆಗೆ ಮುಂದೆ ದಾರಿ ಏನು ಅಂತ ನೀನು ಕೇಳುವುದೇ ಹೌದು ಅಂತಾದ್ರೆ ಪಾಂಡವರು ದ್ವೇಷ ಭಾವವನ್ನು ಬಿಡುವುದಕ್ಕೆ ಸಾಧ್ಯ ಉಂಟು. ಯಾಕೆ ಕೇಳಿದ್ರೆ ತನ್ನೋ ಯುದ್ಧ ಭವಿಷ್ಯಂತಿ ಸತ್ಯಂ ದೇವ ಕರಿಷ್ಯಂತಿ ಎನ್ನುವುದಾಗಿ ಅವರೇ ಆಡಿದಂತಹ ಮಾತು. ಪಾಂಡವರಿಗೆ ಕೊಡಬೇಕಾದದನ್ನೆಲ್ಲವನ್ನು ಕೊಟ್ಟದ್ದೇ ಹೌದು ಅಂತಾದ್ರೆ ಯುದ್ಧ ಆಗಬೇಕಾಗಿಲ್ಲ. ಯುದ್ಧವಾದರೆ ಮಾತ್ರ ನಾವು ಅವರನ್ನು ಕೊಂದು ಮುಗಿಸುವುದು. ಸತ್ಯಂ ದೇವ ಕರಿಷ್ಯಂತಿ, ನಾ ಮಾಡಿದಂತ ಮಾತನ್ನ ದೇವತೆಗಳು ಸತ್ಯವಾಗಿಸಲಿ. ಈ ಕಾಲಕ್ಕೂ ಅವರು ಮಾಡಿದಂತ ಪ್ರತಿಜ್ಞೆಗೆ ಬದ್ಧರಾಗಿದ್ದಾರೆ. ಪಾಂಡವರಲ್ಲಿ ಬಲದ ಕೊರತೆ ಇಲ್ಲ, ಪಾಂಡವರಲ್ಲಿ ಸೈನ್ಯದ ಕೊರತೆ ಇಲ್ಲ. ನಿನ್ನಲ್ಲಿ 11 ಅಕ್ಷೋಹಿಣಿ ಸೇನೆ ಉಂಟು ಅಂತ ತಲೆ ಲೆಕ್ಕ ಹಾಕಿ ನೀನು ಸಂಗ್ರಾಮಕ್ಕೆ ಮುಂದಾಗಬೇಡ. ಇಲ್ಲಿ ತಲೆ ಎಷ್ಟಿದ್ರು ಇದ್ದ ತಲೆಯೊಳಗಿದ್ದಂತ ಚಿಂತನೆ ಪಾಂಡವರ ಕುರಿತಾಗಿದೆ ಅಂತ ನೀನು ಯೋಚನೆ ಮಾಡಬೇಕು. ನಿನ್ನ ಸಭೆಯಲ್ಲಿ ಕುಳಿತಂತ ಎಷ್ಟೋ ಜನರ ದೇಹವಿಲ್ಲಿದ್ರು ಕೂಡ ಮನಸ್ಸು ಪಾಂಡವರ ಜೊತೆಗಿರುವುದು ಇದೆ ಎನ್ನುವುದನ್ನು ಅರ್ಥವಿಸಿಕೊಳ್ಳಬೇಕು. ನೀನು ಅರ್ಧ ರಾಜ್ಯವನ್ನು ಕೊಡುವುದಿಲ್ಲ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಅರ್ಧ ರಾಜ್ಯವನ್ನು ಕೊಡದೇ ಇದ್ರು ತೊಂದರೆ ಇಲ್ಲ ಅಂತ ಕೂಡ ಧರ್ಮರಾಯ ಹೇಳಿದ್ದಾನೆ. ಅರ್ಧ ರಾಜ್ಯವನ್ನು ಕೊಡದಿದ್ರೆ ಅವರಿಗೆ ಜೀವನವನ್ನು ಸಾಗಿಸುವುದಕ್ಕೆ ಬೇಕಾಗಿ 5 ಗ್ರಾಮವನ್ನಾದರೂ ಕೊಟ್ಟರ ಸಾಕಂತೆ. ಕೊಡು ಕುಶಸ್ಥಳಿ, ವರವ್ರ ಕಸ್ಥಳ, ಬಿಡು ಬಿಡಲವೋ ಆವಂತಿ ನಗರ, ಒಡನೆ ಕೊಡು ಶಕ್ರ ಪ್ರಸ್ತವ, ಜೊತೆಗೆ ವಾರಣಾಮತವನ್ನು ಬಿಟ್ಟುಕೊಡು ಎನ್ನುವುದಾಗಿ ಆಡಿದವನಿದ್ದಾನೆ. ಹಾಗಾಗಿ ಪೊಡವಿಗೋಸುಗ ಬಳಗ ಸೈತಲಿ ನಡೆಯಬೇಡೈ ಕೃತಾಂತನಲ್ಲಿಗೆ. ಕೌರವ, ಇದುವರೆಗೆ ನಿನ್ನ ಓಲೈಸಿಕೊಂಡು ಬಂದಿರುವಂತಹ ಪ್ರತಿಯೊಬ್ಬರನ್ನ ಕೂಡಿಕೊಂಡು ಯಮನಾಲಯವನ್ನು ನೀನು ಸೇರುವುದಕ್ಕೆ ಮುಂದಾಗಬೇಡ. ಪಡವಿ ಮಣ್ಣು ಅಂತ ಮನುಷ್ಯನಿಗೆ ಮಣ್ಣಿನ ಮೇಲಾಸೆ, ಮಣ್ಣಿಗೆ ಮನುಷ್ಯನ ಮೇಲಾಸೆ. ಒಂದು ದಿನ ಮಣ್ಣೇ ಗೆದ್ದು ಮನುಷ್ಯ ಮಣ್ಣಿನೊಳಗೆ ಸೇರ್ತಾನೆ ಬಿಟ್ರೆ ಮನುಷ್ಯನೊಳಗೆ ಮಣ್ಣು ಬರುವುದಕ್ಕೆ ಸಾಧ್ಯ ಇಲ್ಲ. ಇದುವರೆಗೆ ಅಭಿಜಾತತ್ವ ಎನ್ನುವುದು ನಿನ್ನಲ್ಲಿ ಶಾಶ್ವತವಾಗಿ ಉಳಿದಿದೆ ಎನ್ನುವುದಕ್ಕೆ ಕಾರಣವಾಗಿ ಹೇಳ್ತೇನೆ. ಕ್ಷತ್ರಿಯ ಮನೆತನದಲ್ಲಿ ಹುಟ್ಟಿಕೊಂಡಂತಹ ನೀನು ಏಕಚಕ್ರದಡಿಯಲ್ಲಿ ಚಕ್ರವರ್ತಿ ಪೀಠವನ್ನು ಸ್ಥಾಪಿಸುವುದಕ್ಕೆ ಮುಂದಾದದೇ ಹೌದು ಅಂತಾದ್ರೆ ಇದುವರೆಗೆ ನೀನು ಯಾರನ್ನೆಲ್ಲ ಬೆಳೆಸಿಕೊಂಡು ನನ್ನವರು ತನ್ನವರು ಅಂತ ಉಳಿಸಿಕೊಂಡಿದ್ದೀಯೋ ಅವರನ್ನೆಲ್ಲ ಕರೆದುಕೊಂಡು ಯಮನಾಲಯವನ್ನು ಸೇರಬೇಕಾಗ್ತದೆ. ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಕೃಪರಿದ್ದಾರೆ, ಅಶ್ವತ್ಥಾಮನಿದ್ದಾನೆ, ಜೊತೆಗೆ ನಿನ್ನ ತಮ್ಮಂದಿರಾದಂತಹ ನೀನಿದ್ದೀಯ. ದುರ್ಯೋಧನ, ದುಶ್ಯಾಸನ, ದುರ್ಲೋಚನ, ದುರ್ದರ್ಶನ, ದುಷ್ಟದರ್ಶನ, ದುರ್ಗರ್ಷ, ದುರ್ಮಶಣ, ದುಶ್ಶಳ, ದುಸ್ಸಲ, ದುರ್ಮುಖ, ದುರ್ಮದ, ದುರ್ವಿಗಾದ, ದುಷ್ಟರಾಜಯ, ದುರಾದುರ, ದೀರ್ಘಬಾಹು, ದೀರ್ಘರೋಮ, ದೃಢರಥ, ದೃಢಸಂಗಿ, ದುಷ್ಕರ್ಣ, ವಿಕರ್ಣ, ಕರ್ಣ, ಜಲಾಸಂದ, ಜನಾಸಂದ, ವಿಂದ, ಅನುವಿಂದ, ನಂದ, ಉಪನಂದ, ಪ್ರಮತ, ಪ್ರಮತಿ, ಚಿತ್ರ, ಉಪಚಿತ್ರ, ತಾರುಮಿತ್ರ, ಚಾರುಮಿತ್ರ, ಚಿತ್ರಾಕ್ಷ, ಚಿತ್ರಾಂಗ, ಚಿತ್ರಬಾಣ, ಚಿತ್ರಾಯುಧ, ಚಿತ್ರಕುಂಡಲ, ರೌದ್ರವರ್ಮ, ಸುವರ್ಮ, ದೃಢವರ್ಮ, ದೃಢಹಸ್ತ, ದೃಢಪಾಣಿ, ಸುಲೋಚನ, ಸುನಾಭ, ಸುಷೇಣ, ಸತ್ಯಸಂಗಿ, ಸೋಮಕೀರ್ತಿ, ಸತ್ಯ, ಸಮ, ಸಹ, ಕಥನ, ಕುಂಡಿ, ಕುಂಡಾಶಿ, ಕುಂಡಧರ, ಕುಂಡಭೇದ, ಕುಂಡಶಾಯಿ, ಕವಾಟಿ, ಕುಡಧರ, ಅನುಧರ, ಅಪರಾಜಿತ, ಆದಿತ್ಯಕೇತ, ಅನ್ಯಬಾಹು, ಅಯೋಬಾಹು, ಮಹಾಬಾಹು, ವೀರಬಾಹು, ವಿಡುರ, ವಿರಣ, ವಿರವ, ವಿವತ್ಸು, ವಿಕಚಾನನ, ವಾಚವೇಗ, ವಿಶಾಲಾಕ್ಷ, ಭೀಮಬಲ, ಭೀಮರಥ, ಭೀಮವೇಗ, ನಾಗರತ್ನ, ಉಪಾಶೆ, ಉಳಾರೆ, ಮಹೋದ್ಧಾರ, ಮಹಣರೆನ್ನುವಂತಹ ನಿನ್ನ 99 ತಮ್ಮಂದಿರ ಸಹಿತವಾಗಿ ಯಮನಾಲಯವನ್ನು ಸೇರಬೇಕಾಗ್ತದೆ. ಹಾರ್ದಿಕ ಧನ್ಯವಾದಗಳು. ನನಗೆ ಇತ್ತೀಚೆಗೆ ನನ್ನ ತಮ್ಮಂದಿರ ಹೆಸರೇ ಮರ್ತೋಗಿತ್ತು. ಅಪರೂಪಕ್ಕೆ ನೀವೊಂದು ಅದೊಂದು ಎಲ್ಲ ಹೇಳೊಂದು ನೆನಪು ಮಾಡಿದ್ದಕ್ಕೆ ಧನ್ಯವಾದ. ಸಂಧಾನ ಹಾಳು ಬಿತ್ತು ಹೋಗಲಿ, ಇದಾದ್ರೂ ಒಂದು ಹೇಳಿದೆ. ಸಂಧಾನ ಹಾಳು ಮತ್ತೆ ನೀನ್ ಹೇಳಿದ್ರಲ್ಲ ಆಶ್ಚರ್ಯ ಇಲ್ಲ. ಯಾಕೆ ಗೊತ್ತಾ? ಯಾಕೆ? ಈ ನಮಗೆಲ್ಲ ನೆನಪಿಟ್ಕೊಂಡು ಅಂದ್ರೆ ತಮ್ಮಂದಿರ 99 ಜನರ ಹೆಸರಲ್ಲಿ ಕಷ್ಟ ಆಗಬಹುದು. ನಿನಗೆ ಕಷ್ಟ ಅಲ್ಲ. ಯಾಕೆ? 16,000 ನೆನಪಿಟ್ಕೊಳ್ಳುವವನಿಗೆ ಇದೊಂದು 99 ಅಲ್ಲಿ ನೀನ್ ಮತ್ತೆ ಅವ್ರದ್ದೊಂದು ಹೆಸರು ಹೇಳು ಅಂತ ಹೇಳ್ಬೇಡ. ನಾನೇ ಅವ್ರದ್ದು ಬೇಡ. ಇದು ನನ್ನ 84ನೇ ತಮ್ಮ ಯಾರು ಅಂದೆ? ನಿನಗೆ ಯಾರ ಹೆಸರು ಬೇಕಿತ್ತು? ಅಲ್ಲ, ನನಗೆ 84ನೇ ತಮ್ಮ ಬೇಕು. ನನಗೂ ಗೊತ್ತಿಲ್ಲ. ಉಪಾಶೆ ನಾ ಬೇರೆ ಅಂತ ಮಾಡಿದ್ನಪ್ಪ. ತಡಿ ನೀನು ಯಾವ್ದು ಅಂತ ಮಾಡಿದ್ದಿ ಹೇಳು. ಅಲ್ಲ, ನಾನು ಮತ್ತೆ ನೆನ್ಪು ಮಾಡಿ ಯಾವ್ದು ಅಂತ ತಡಿ. ಅವ ಹೌದು ಅಂತ ನೀ ಹೇಳಿದ್ಮೇಲೆ ನಾವು ಒಪ್ಕೊಳ್ತೇನೆ. ಈಗ ನಾನು ಯಾರು ಅಂತ ನಾನು ಹೇಳಿದ್ಮೇಲೆ ನಿನ್ ತಮ್ಮ ಅಂತ ಒಪ್ಕೊಳ್ಳುದ? ಹೌದು. ಯಾಕೆ ಕೇಳು, ಈಗ ನಾನೇ ಹೇಳ್ಬೇಕು ಅಂತ ಆದ್ರೆ ನಾನು ಕರಿಬೇಕು 84ನೇ ಬೇರೆ ಬಾರು ಅಂತ. ನಿನಗೆ ಮನನ ಇಲ್ಲದಿರುವಾಗ ಮತ್ತೊಬ್ಬರ ಮನಕ್ಕೆ ಎದುಕುವುದಕ್ಕೆ ಅದಲ್ಲ. ನಮಗೆ ಈ ಗಡಿಕಲ್ ನೆನಪಿಟ್ಕೊಳ್ಳುವಲ್ಲಿ ತಮ್ಮದಿರ ಹೆಸರನ್ನ ಮರ್ತು ಹೋಗಿದೆ ಅಷ್ಟೇ. ಹಾಗಾಗಿ ಪಾಂಡವರಿಗೆ ಬೇಕಾಗಿ 5 ಗ್ರಾಮವನ್ನಾದರೂ ಕೊಡು, ಅರ್ಧ ರಾಜ್ಯವನ್ನ ಕೇಳುವುದಕ್ಕಾಗಿ ಬಂದಿರುವಂತಹ ನೀನು ಅರ್ಧ ರಾಜ್ಯವಲ್ಲದೆ ಇದ್ದರೆ
5 ಗ್ರಾಮವನ್ನಾದರೂ ಸಾಮದಿಂದ ಕೊಡಬೇಕು ಎನ್ನುವ ಧರ್ಮರಾಯನ ರಾಯಸವನ್ನು ಉಚ್ಚರಿಸ್ತಾ ಇದ್ದೆ ಅಂತಾದ್ರೆ ನಾನೇನು ದಡ್ಡ ಅಂತ ಮಾಡಿದೀಯಾ? ನೀನು ಕೇಳಿರುವಂತಹ 5 ಗ್ರಾಮಗಳು ಸಂಪದ್ಭರಿತವಾದಂತಹ ಗ್ರಾಮ, ಅದೆಲ್ಲವೂ ಹೇರಳವಾದಂತಹ ಸಂಪತ್ತನ್ನು ಪಡೆದಿರುವಂತಹದ್ದು. ಒಳ್ಳೊಳ್ಳದ್ದೆಲ್ಲ ನಿನಗೆ ಕೊಟ್ಟುಕೊಂಡು ಪಾಂಡವರಿಗೆ ಬಿಟ್ಟು ಕೊಟ್ಟು ನಾನೇನು ಬರಡು ಭೂಮಿ ಮೇಲೆ ಕೂತ್ಕೊಂಡಿರ್ಬೇಕು ಅಂತ ಮಾಡಿದೀಯ. ಕೆಲಸ ಮಾಡು, 5 ಗ್ರಾಮ ನೀ ಇಟ್ಕೊ, ಉಳಿದೆಲ್ಲ ಪಾಂಡವರಿಗೆ ಕೊಡು. ನನಗೆ ಗೊತ್ತುಂಟು, ನಿಮ್ಗೆ ಯಾವುದಾದ್ರೂ ಆಗ್ತದೆ, ನಮಗದಾಗುವುದಿಲ್ಲ. ನಾವು ಪಾಂಡವರಿಗೆ ಕೊಡುವ ವಿಷಯದಲ್ಲಿ ಆಗುವುದಿಲ್ಲ. ಹಾಗೆ ಕೊಡುವಲ್ಲಿ ಕೃಪಣ ಅಂತ ಭಾವಿಸಬೇಡ. ಅನಾಥನಾಗಿ ಬಂದಿರುವಂತಹ ಕರ್ಣನಿಗೆ ಅಂಗರಾಜ್ಯದ ಅಭಿಷೇಕವನ್ನು ನಡೆಸಿರುವಂತಹ ನನಗೆ ಪಾಂಡವರು ಕೇಳಿದ 5 ಗ್ರಾಮ ಕೊಡುವುದು ದೊಡ್ಡ ವಿಷಯ ಅಲ್ಲ, ಆದರೆ ಕೊಡಬಾರದು ಎನ್ನುವುದೇ ನನ್ನ ಹಠ. ಏ ಕೃಷ್ಣ, ನೀನು ಬೇಡಿದ 5 ಗ್ರಾಮವ ಅದರಲ್ಲೂ ಒಂದನ್ನು ನಾನು ಕೊಡುವುದಿಲ್ಲ. ಒಂದನ್ನ ಕೊಡುವ ಕಥೆ ಬಿಡು, ಸೂಜಿಯ ಮನೆಯೂರುವಷ್ಟು ಸ್ಥಳವನ್ನು ನಾನು ಕೊಡುವವಲ್ಲವೇ ಅಲ್ಲ. ಯಾಕೆಂದ್ರೆ ನೀನು ಸಾಧಾರಣದ ಡೊಂಬರಾಟದವ ಅಲ್ಲ. ನೀನು ಹಿಂದೊಬ್ಬ ಇದ್ದಂತೆ 3 ಪಾದವನ್ನು ಊರುವುದಕ್ಕೆ ಸ್ಥಳ ಕೊಡುವಂತ ಕೇಳಿದ್ನಂತೆ. ಶೋಣಿಯ ತ್ರಿಪಾದಗೈದ. ಹೌದಾ? ಕತೆ ಏನಾಯ್ತು? 3 ಪಾದದಿಂದ 3 ಲೋಕವನ್ನೇ ಅಳತೆ ಮಾಡಿಬಿಟ್ಟನಂತೆ. ಹಾಗಾಗಿ ಅಂಥ ಘಟನೆಗಳನ್ನ ಕೇಳಿರುವಂತಹ ನಾನು ಮತ್ತೆ ನಿನ್ನನ್ನು ನಂಬಿಕೊಂಡು 5 ಅಂತ ಹೇಳಿ ಕೊನೆಗೆ ನಮಗೆ ಇರ್ಲಿಕ್ಕೂ ಜಾಗ ಇಲ್ಲ ಅಂತ ಆಗೋದಿತ್ತು. ಆದ್ರಿಂದ ಕೊಡುವುದಿಲ್ಲ. ಸೂಜಿ ಮನೆ ಊರುವಷ್ಟು ಕೊಡುವುದಿಲ್ಲ. ಯಾಕೆ? ನಾನು ಈಗ ಸೂಜಿ ಮೊನೆ ಊರುವಷ್ಟು ಕೊಡುವುದಿಲ್ಲ ಅಂತ ಹೇಳಿದ್ದೆ ಯಾಕೆ ಗೊತ್ತಾ? ಯಾಕೆ? ನಿನ್ನ ಸೂಜಿ ಮೊನೆ ಎಷ್ಟು ದಪ್ಪ ಅಂತ ಯಾರಿಗೆ ಗೊತ್ತು? ಒಂದು ಸೂಜಿ ಊರ್ಲಿಕ್ಕೆ ಹೋಗಿ ಇಡೀ ನಮ್ಮ ಹಸ್ತಿನಾವತಿಯ ನೀನು ಒಳಗೆ ಹಾಕೊಂಡ್ರೆ ಮತ್ತೆ ನಾವೆಲ್ಲ ಅದಿನಿ ಅಂತ. ಹಾಗಾಗಿ ಇವನಲ್ಲಿ ಮಾತಲ್ಲ, ಪತನ ಹೇತುವಾದಂಥ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀಯಾ? ನಿಮ್ಮ ಅರಮನೆಯಲ್ಲಿದ್ದವರನ್ನ ಕರೆದು ಹಗ್ಗವನ್ನು ತಂದು ನನ್ನನ್ನು ಬಂಧಿಸುವುದಕ್ಕೆ ಮುಂದಾಗ್ತಾ ಇದ್ದೀಯಾ? ನಿನ್ನ ಕಟ್ಟಿಗೆ ಸಿಗುವವನು ನಾನಲ್ಲ. ನನ್ನನ್ನು ಬಂಧಿಸಬೇಕು ಅಂತ ನಿನ್ನ ಹಸ್ತಿನಾವತಿಯಲ್ಲಿದ್ದಂತಹ ಎಲ್ಲ ಹಗ್ಗವನ್ನು ಒಟ್ಟುಗೂಡಿಸಿದ್ರು ನನ್ನನ್ನು ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. ಆ ಕಾಲಕ್ಕೆ ಸಭೆಯಲ್ಲಿದ್ದ ಪ್ರತಿಯೊಬ್ಬರಿಗೂ ಕಂಡು ಬಂದು ನನ್ನನ್ನು ಕಂಡವರಿದ್ದಾರೆ. ಸಭೆಯಲ್ಲಿದ್ದಂತಹ ನಿನ್ನ ತಂದೆ ಜನ್ಮಾಂಧನಾದಂತಹ ಧೃತರಾಷ್ಟ್ರ ಭೂಪತಿಗೆ ಒಂದು ಕಾಲಕ್ಕೆ ಕಂಡು ಬಂದು ಅವನೂ ಕೂಡ ನನ್ನನ್ನು ಕಂಡು ಕಣ್ಣು ತುಂಬಿಸಿಕೊಂಡವನಿದ್ದಾನೆ. ಭೀಷ್ಮಾಚಾರ್ಯರು ಹಸ್ತಿನಾವತಿಯ ಪೀಠವನ್ನು ಕಾರ್ಯಹಸ್ತವನ್ನು ಹಸ್ತಿನಾವತಿಯಲ್ಲಿ ತನಗೆ ಬೇಡ ಅಂತ ಬಿಟ್ಟುಕೊಟ್ಟದ್ದು ಯಾಕೆ ಕೇಳಿದ್ರೆ ದಾಯಾದ್ಯ ಕಲಹ ಆಗಬಾರದು ಎನ್ನುವಂಥ ಉದ್ದೇಶದಿಂದ. ಧರ್ಮರಾಯ ಇಲ್ಲಿವರೆಗಾಗಿ ಸಾಮದಿಂದ ಇದ್ದಾನೆ ಯಾಕೆ ಕೇಳಿದ್ರೆ ದಾಯಾದ್ಯ ಕಲಹ ಆಗಬಾರದು ಎನ್ನುವಂಥ ಉದ್ದೇಶದಿಂದ. ಶಾಕುಂತಲೆಯನ್ನು ಇಲ್ಲಿಗೆ ಮದುವೆ ಮಾಡಿಕೊಟ್ಟಂತಹ ಕಣ್ವರು ಕೂಡ ಹೇಳ್ತಾ ಇದ್ದಾರೆ, ಈ ಯುದ್ಧ ಸರಿಯಲ್ಲ, ಹೋರಾಟವನ್ನು ಮುಂದುವರಿಸುವುದು ಬೇಡ ಕೌರವ ಅಂತ ಹೇಳ್ತಾ ಇದ್ದಾರೆ. ದುಷ್ಟ ಕ್ಷತ್ರಿಯ ತಲೆಯನ್ನು ಕಡಿದಂತಹ ಭಾರ್ಗವರಾಮರು ಹೇಳ್ತಾ ಇದ್ದಾರೆ, ಅದೆಷ್ಟೋ ಜನ ಕ್ಷತ್ರಿಯರ ಹೆಮ್ಮಕ್ಕಳನ್ನು ಮುಂಡೆ ಮಾಡಿದವ ನಾನು, ಆದರೂ ಕೌರವ ಈ ಯುದ್ಧ ಸರಿಯಲ್ಲ, ಪಾತಕಿಯಾಗಿ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದೆಯಾ, ಇದು ಪತನ ಹೇತುವಾದಂತಹ ಕಾರ್ಯ. ಇದೇ ರೀತಿ ಹೋರಾಟವನ್ನು ಮಾಡುವುದಕ್ಕೆ ನೀನು ಮುಂದಾದದ್ದೇ ಹೋದುವಂತಾದರೆ ಇಲ್ಲಿದ್ದಂಥ ಮುತ್ತೈದೆ ಹೆಮ್ಮಕ್ಕಳೆಲ್ಲರೂ ಮುಂಡೇರಾಗುವುದಕ್ಕೆ ಸಾಧ್ಯ ಉಂಟು. ವರ್ಣ ಸಂಕರವಾಗ್ತದೆ, ಭೂಮಿ ತಾಯಿಗೆ ರಕ್ತದ ಕವಚವನ್ನು ಹೊದಿಸಬೇಕಾಗ್ತದೆ. ಹಾಗಾಗಿ ಇಂತಹ ಒಂದು ಯುದ್ಧ ಮಾಡುವುದು ಸರಿಯಲ್ಲ. ಹೋರಾಟವನ್ನು ಮಾಡಿ ನೀನು ಹೀಗೆ ಮುಂದುವರೆದದ್ದೇ ಹೋದುವಂತಾದರೆ ಭೂಮಂಡಲದಲ್ಲಿ ಎಲ್ಲೆಡೆಯಲ್ಲಿ ನೋಡಿದರೂ ಪೆಣಮಯಂ, ಮೀರಿ ಮೆದಗೆಡದಿರ್ಪ ವಾಜಿ ವಾರಣಮಯಂ, ಬಿಡದೆ ಕುಣಿದಾಡು ಹೊಟ್ಟೆಗಳ ರಿಂಗಣಮಯಂ, ನಡುಗರುಳು ರಕ್ತ ಮಾಂಸ ಮಜ್ಜೆಗಳ ನಡೆಮರಂ, ಬರಿವ ನೆತ್ತರ ಬಸಿಯ ಜಿಗಿಯ ದಾರುಣಮಯಂ, ಯಕ್ಷ ರಾಕ್ಷಸ ಭೂತ ಪ್ರೇತ ಪಿಶಾಚಾದಿ ಗಣಮಯಂ. ಜೊತೆಗೆ ಭೂಮಂಡಲದಲ್ಲಿ ಎಲ್ಲೆಡೆಯಲ್ಲಿ ನೋಡಿದ್ರು ಹೆಣಗಳ ರಾಶಿಯನ್ನೇ ಕಾಣುವುದಕ್ಕೆ ಸಾಧ್ಯ ಉಂಟು. ಕಡಿದೊಗೆದ ತೋಳು, ತಡಮುರಿದ ತುಂಡು, ನೆಡವಸಿಯ ಜುಂಡು, ಬಿಡಿ ಮಿದುಳ, ತಂಡದಿಂ ತುಂಡದಿಂ ರುಂಡದಿಂ ಮುಂಡದಿಂ, ಅಡಗುಗಳ ತಿರುಳಿಂದ ನಿಡುನರದ ಕರುಳಿಂದ ಎಡಬಿಡದೆ ಸತ್ತರೆವು, ಕಡಲಿಡುವ ನೆತ್ತರೆವು, ರಣದೋರಣದ ಮಾರಣದ ಕಾರಣದ ಪೂರಣವಾದೀತು ರಣಕ್ಷೇತ್ರವೆನ್ನುವುದು. ಇಷ್ಟಕ್ಕೆಲ್ಲ ಕೌರವನಾದಂತಹ ನೀನು ಕಾರಣೀಕರ್ತನಾಗುವುದು ಬೇಡ. ಪಾಂಡವರು ಅಂತ ಹೇಳಿದರೆ ಭೀಮನ ಬಲದ ಮಾತು ಇನ್ನೂ ಇಂಗಿ ಹೋಗುವುದಕ್ಕೆ ಸಾಧ್ಯ ಉಂಟು. ದೇವಲೋಕಕ್ಕೆ ಹೋಗಿ ದೇವತೆಗಳಿಂದ ವಿಶೇಷವಾದಂಥ ಶಸ್ತ್ರಾಸ್ತ್ರವನ್ನು, ಪರಶುವನಿಂದ ಪಾಶುಪತವನ್ನು, ಪಾರ್ವತೀ ದೇವಿಯಿಂದ ಅಂಜನಾಸ್ತ್ರವನ್ನು ಪಡೆದವನು ಪಾರ್ಥನಿದ್ದಾನೆ. ವನವಾಸದಲ್ಲಿದ್ದಾಗ ತನಗೆ ಬೇಕಾದಂತಹ ಅಸ್ತ್ರಶಸ್ತ್ರ ಸಂಗ್ರಾಮಗಳನ್ನು ಸಂಯೋಜಿಸಿಕೊಂಡವರು, ಒಟ್ಟುಗೂಡಿಸಿಕೊಂಡವರು ಯಾರು ಕೇಳಿದ್ರು? ಅದು ಪಾಂಡವರು. ಬಿಳಿ ಆನೆ ಮೇಲೆ ಕುಳಿತು ಧರ್ಮರಾಯ ಹೋರಾಟವನ್ನು ಮಾಡುವುದಕ್ಕೆ ಮುಂದಾದಂತಾದರೆ ಅವನನ್ನು ಎದುರಿಸುವ ಪುಟಿಪಟರು ಮತ್ತೊಬ್ಬರು ಇರುವುದಕ್ಕೆ ಸಾಧ್ಯ ಇಲ್ಲ. ಮಯನಿಂದ ಸಿಕ್ಕಿದಂತಹ ಭೂಮಿ ತೂಕದ ತ್ರೇತಾಯುಗದಲ್ಲಿ ಶತ್ರುಘ್ನ ಧರಿಸಿದಂಥ ರುದ್ರಮುಖಿ ಎನ್ನುವಂಥ ಗದೆಯನ್ನು ಪಡೆಯುವುದರ ತನ್ಮೂಲಕವಾಗಿ ನಿಮ್ಮೆಲ್ಲರ ಹುಟ್ಟನ್ನು ಅಡಗಿಸುವುದಕ್ಕೆ ಸಿದ್ಧನಾದಂಥ ಭೀಮಸೇನ ನಾನೀಗ ಅವನಲ್ಲಿ ಮಾತಾಡಿದೆ ಅಂತಾದರೆ ಅವನು ಮಾಡಿದಂಥ ಪ್ರತಿಜ್ಞೆಯನ್ನು ಕಳೀತಾನೆ. ಕೋದಂಡದ ಜೊತೆಗೆ ಅದಕ್ಕೆ ಸಮನ್ವಯವಾಗಿ ಹಿಡಿದಂತಹ ಪರಶಿವನಿಂದ ಪಡೆದಂತಹ ಅಗ್ನಿದೇವನಿಂದ ದತ್ತವಾದಂತಹ ದೇವತೆಗಳಿಂದ ಕೊಡಲ್ಪಟ್ಟಂತಹ ವಿಕ್ರಮವನ್ನು, ಅಸ್ತ್ರವನ್ನು, ಶಸ್ತ್ರವನ್ನು, ಸಂಗ್ರಾಮವನ್ನು ಒಟ್ಟುಗೂಡಿಸಿದವನಿದ್ದಾನೆ. ಅವನನ್ನು ಗೆಲ್ಲುವುದಕ್ಕೂ
ಅಸಾಧ್ಯವಾದಂತಹ ವಿಚಾರ. ಒಂದೇ ರಥದಲ್ಲಿ ಕುಳಿತು ನಕುಲ ಸಹದೇವರು ಹೋರಾಟವನ್ನು ಮಾಡುವುದಕ್ಕೆ ಮುಂದಾದರು ಅಂತಾದರೆ ಪೃಥ್ವಿಯಲ್ಲಿ ಅವರನ್ನು ಗೆಲ್ಲುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಾಗಾಗಿ ಪಾಂಡವರಿಗೆ ದ್ರುಪದನ ಬಲವಿದೆ, ಜೊತೆಗೆ ವಿರಾಟನ ಬಲವಿದೆ, 7 ಅಕ್ಷೋಹಿಣಿಯ ಸೇನೆಯ ಬಲವಿದೆ. ಹಾಗಾಗಿ ಅವರಲ್ಲಿ ಹೋರಾಟವನ್ನು ಮಾಡುವುದಕ್ಕೆ ಮುಂದಾಗಬೇಡ. ಇಷ್ಟೂ ನಿನ್ನಲ್ಲಿ ಸಾರಿ 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 ಹೇಳುವುದಕ್ಕೆ ಕಾರಣ ಉಂಟು. ಏನು ಗೊತ್ತಾ? ಇಷ್ಟನ್ನೂ ನಿನ್ನಲ್ಲಿ ಸಾರಿ ಸಾರಿ ಹೇಳುವರ ಉದ್ದೇಶವೇನು ಗೊತ್ತಾ? ಯಾರಿಹರು ಭೂತಳದಿ ನಿನ್ನಯ ಭೂರಿ ಭಾಗ್ಯದ ಹೋಲುವೆಗೆ. ಲೋಕಮುಖದಲ್ಲಿ ಅಧಿಕಾರ ಸಿಂಹಾಸನವನ್ನು ಏರುವುದು, ಪ್ರಜಾಪಾಲನೆ ಮಾಡುವುದು ಹೇಗೆನ್ನುವುದು ಅಭಿಜಾತತ್ವದಿಂದ ನಿನಗೆ ಬಂದಿದೆ. ನಿನ್ನ ತಂದೆಗೆ ಸಿಗದಿರುವಂಥ ಪೀಠ ಈಗ ನಿನಗೆ ಸಿಕ್ಕಿದೆ ಅಂತಾದರೆ ಸಿಕ್ಕಿದ್ದನ್ನು ದಕ್ಕಿಸಿಕೊಳ್ಳಬೇಕಾದಂಥ ಹೊಣೆಗಾರಿಕೆ ನಿನಗುಂಟು. ನಿನ್ನ ಹಸ್ತಿನಾವತಿಯ ಪೀಠವೇನು ಏನು ಬೇಕು ಅಂತ ಪಾಂಡವರು ಕೇಳ್ತಾ ಇಲ್ಲ, 5 ಗ್ರಾಮವನ್ನಾದರೂ ಬಿಟ್ಟುಕೊಡುವಂತ ಹೇಳ್ತಾ ಇದ್ದಾರೆ. ಈ ಕಾಲಕ್ಕೆ ವಿರೋಧವನ್ನು ಮಾಡದೆ ಪಾಂಡವರ ಕುರಿತಾಗಿ ನೀನು ದೊಡ್ಡವನೇ ಆದರೂ ತೊಂದರೆ ಇಲ್ಲ. ಗರ್ಭಸ್ಥವಾದ ಪಿಂಡ ಧರ್ಮರಾಯನಿಗಿಂತ ಹಿರಿಯವ ನೀನೆ. ಅವನು ನಿನಕ್ಕಿಂತ ಕೊನೆಗೆ ಪಿಂಡ ಬಂದು ಮೊದಲು ಹುಟ್ಟಿದ್ರು, ನಿನ್ನನ್ನು ಹಿರಿಯವ ಅಂತ ಬೇಕಾದ್ರೆ ಒಪ್ಪಿಕೊಳ್ಳೋಣ, ಬಿಟ್ಟುಕೊಡು. ಸುದೀರ್ಘವಾಗಿ ನನಗೆ ತಿಳಿಸಲೇಬೇಕಾದಂತಹ ಮಹತ್ವಪೂರ್ಣವಾದ ವಿಷಯವನ್ನು ಎಳೆಯಾಗಿ ಬಿಡಿಸಿಡುತ್ತಾ ಇದ್ದೀಯ. ನಾನೇನು ತಿಳಿಯದವ ಅಲ್ಲ ಎನ್ನುವುದಕ್ಕಿಂತಲೂ ಸಂಧಾನಕ್ಕಾಗಿ ಪಾಂಡವರಿಗೆ 5 ಗ್ರಾಮವನ್ನಾದರೂ ಕೇಳುವುದಕ್ಕಾಗಿ ಬಂದಿರುವಂತಹ ನಿನ್ನಲ್ಲಿ ನಿನ್ನ ಬಾಯಿಂದ ಈ ಮಾತನ್ನು ಕೇಳಿದಾಗ ಸಂತೋಷಗೊಂಡೆ. ಯುದ್ಧವೇ ಸಂಘಟಿತವಾಯಿತು ಅಂತಾದರೆ ನಾಳೆಯ ದಿವಸದಲ್ಲಿ ಹಸ್ತಿನಾವತಿಯಲ್ಲಿ ಆಗಬಹುದಾದಂಥ ಅನಾಹುತಗಳು, ಮಹಾವಿಪ್ಲವ, ಕಾಣಬೇಕಾದಂತಹ ದುರಂತಗಳು, ಇದನ್ನೆಲ್ಲ ನೀನು ಎಳೆಯಾಗಿ ತಿಳಿಸ್ತಾ ಇದ್ದೀಯ. ನಿನ್ನ ಕುರಿತಾಗಿ ನಾನೇನು ತಿಳಿಯದೇ ಇದ್ದವನಲ್ಲ ಕೃಷ್ಣ. ಈ ಲೋಕದಲ್ಲಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಪರಿಪಾಲಿಸುವುದಕ್ಕಾಗಿ, ಈ ಲೋಕದ ಭೂಭಾರ ಹರಣವನ್ನು ಮಾಡುವುದಕ್ಕಾಗಿ ಅವತರಿಸಿದಂಥ ಅವತಾರ ಮೂರ್ತಿ ನೀನು ಎನ್ನುವುದು. ಅಂತಹ ನೀನು ಈಗ ಈ ವಿಷಯದಲ್ಲಿ ನನ್ನನ್ನು ಎಚ್ಚರಿಸುತ್ತಾ ಇದ್ದಾಗಲೂ ನಾನೇನು ನಿನ್ನ ಯೋಗ್ಯತೆಯನ್ನು ತಿಳಿಯದೇ ಇದ್ದಷ್ಟು ಮೂರ್ಖನಲ್ಲ. ಈ ಹಿಂದೆ ನೀನು ಮೂರ್ತಿ ನೀನು. ಹಾಗಾದರೆ ಈ ಹಿಂದೆ ನೀನು ಮಾಡಿರುವಂತಹ ಘನ ಕಾರ್ಯವನ್ನು ನಾನು ತಿಳಿಯದೇ ಇದ್ದವನೇನಲ್ಲ. ರಾವಣ, ಕಂಸ ಮೊದಲಾದಂತಹ ಭೂಭಾರಕರು ತಾವಾಗಿ ವಿಜೃಂಭಿಸುತ್ತಾ ಇರುವಾಗ ಭೂಭಾರವನ್ನು ಹರಿಸುವುದಕ್ಕಾಗಿ ಅಂತ ದುಷ್ಟರನ್ನ ಕೊಂದು ಅವರಿಗೆ ಮುಕ್ತಿಯ ಪಥವನ್ನು ನೀನು ತೋರಿಸಿದವ. ಹಾಗಾದರೆ ಇಷ್ಟೆಲ್ಲ ಮಾಡಿರುವಂತಹ ನಿನ್ನ ಸರ್ವ ವಿಷಯವನ್ನು ನಾನು ತಿಳಿದವನೇ ಹೌದಾದರೂ ಯಾಕೆ ರೀತಿಯಾಗಿ ವರ್ತಿಸ್ತಾ ಇದ್ದೇನೆ? ಯಾಕೆ ನನ್ನದ್ದಾದಂತಹ ಹಠವನ್ನು ಸಾಧಿಸ್ತಾ ಇದ್ದೇನೆ? ಈಗ ನನ್ನ ಅಂತರಂಗವನ್ನು ನಿನ್ನಲ್ಲಿ ಅನಾವರಣಗೊಳಿಸ್ತಾ ಇದ್ದೇನೆ. ಜಾನಾಮಿ ಧರ್ಮಂ, ಆದರೆ ನಾನು ಅದನ್ನು ಅನುಸರಿಸುವುದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಧರ್ಮ ಯಾವುದು ಅಂತ ಗೊತ್ತುಂಟು, ಖಂಡಿತ ತಿಳಿದಿದ್ದೇನೆ. ಹಾಗಂತ ದಾರಿಯಲ್ಲಿ ಹೋಗು. ನಾನು ಪ್ರವೃತ್ತನಲ್ಲ. ಜಾನಾಮಿ ಅಧರ್ಮಂ, ಆದರೆ ನಾನದರಿಂದ ನಿವೃತ್ತನಲ್ಲ. ಧರ್ಮ ಯಾವುದು ಅಧರ್ಮ ಯಾವುದು ಎನ್ನುವುದನ್ನು ತಿಳಿದವನೇ ಹೌದಾದರೂ ನನ್ನದ್ದಾದಂತಹ ದಾರಿಯನ್ನು ನಾನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಈ ಲೋಕದಲ್ಲಿ ಸತ್ಯದ ದಾರಿಯಲ್ಲಿ ಕ್ರಮಿಸಿದವ ಗುರಿಯನ್ನು ತಲುಪುವುದಕ್ಕೆ ಸುದೀರ್ಘವಾದಂತಹ ಅವಧಿ ಎನ್ನುವುದು ಬೇಕು. ಅದೇ ಅಧರ್ಮದ ದಾರಿಯನ್ನು ತುಳಿದವನಿಗೆ ದಾರಿ ಬಹಳ ಸುಲಭ, ಆದಷ್ಟು ಬೇಗ ತಲುಪಬಹುದು. ಆ ಕಾರಣಕ್ಕಾಗಿಯೇ ನಾನು ಪಾಂಡವ ದ್ವೇಷವನ್ನೇ ಮುಂದಿರಿಸಿಕೊಂಡು ಈ ರೀತಿಯಾಗಿ ಹೋರಾಟಕ್ಕಾಗಿ ಅಣಿಯಾಗಿ ಸರ್ವ ವಿಧವಾದಂತಹ ವ್ಯವಸ್ಥೆಯಲ್ಲಿ ನಾನು ನಿಂತಿದ್ದೇನೆ. ಪಾಂಡವರ ಕುರಿತಾದಂತಹ ದ್ವೇಷವೊಂದನ್ನು ಹೊರತುಪಡಿಸಿದರೆ ಸುಯೋಧನನ ಬದುಕಿನಲ್ಲಿ ಮತ್ತಾರಿಗೂ ಅನ್ಯಾಯವನ್ನು ಅಪಚಾರವನ್ನು ಮಾಡಿದವನಲ್ಲವೇ ಅಲ್ಲ. ಹಾಗಾಗಿ ಈ ದಿವಸ ನೀನು ಬಂದಿರುವಂತಹ ಈ ಸಂಧಾನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ತುರಕೆ ಬೆದರುವನಲ್ಲ. ಹೇಳಿದೆಯಲ್ಲ, ನಾಳೆಯ ದಿವಸದಲ್ಲಿ ಹಸ್ತಿನಾವತಿ ಇಲ್ಲಿಯವರೆಗೆ ಕಂಡು ಕೇಳರಿಯದೇ ಇರುವಂತಹ ದುರ್ಘಟನೆಗಳನ್ನ, ಅನಾಹುತಗಳನ್ನ, ವಿಪ್ಲವವನ್ನ ಅನುಭವಿಸಬೇಕಾಗುತ್ತದೆ. ವಿಚಲಿತನಾಗುವುದಿಲ್ಲ. ಸ್ವರ್ಗ ಸಮಾನವಾದಂತಹ ಹಸ್ತಿನಾವತಿ ಬೆಂಕಿಗಾಹುತಿಯಾಗಿ ಸುಟ್ಟುರಿದು ಹೋದಂತೆ ಸರ್ವನಾಶವಾಗಿಯೇ ಹೋಗಲಿ. ನನಗಾಗಿ ಹೋರಾಟವನ್ನು ನಡೆಸುವುದಕ್ಕಾಗಿ, ನನ್ನದ್ದಾದಂತಹ ವಿಜಯಕ್ಕಾಗಿ ಅಹರ್ನಿಶಿಯಾಗಿ ಶ್ರಮಿಸುತ್ತಿರುವಂಥ ನಮ್ಮವರೆಲ್ಲರೂ ಹೆಣದ ರಾಶಿ ರಾಶಿಯಾಗಿ ಉರುಳಿ ಹೋದಲಿ. ನನ್ನ ದೃಢವಾದಂಥ ನಿರ್ಧಾರ ಯುದ್ಧ. ಪಾಂಡವರಿಗೆ ಬೇಕು ಅಂತಾದರೆ ಯುದ್ಧ ಮೂಲಕವಾಗಿಯೇ ಪಡೆಯಬೇಕೇ ವಿನಃ ಸಂಧಾನದಿಂದ ಬಿಟ್ಟು ಕೊಡುವವನಲ್ಲ. ಆದ್ದರಿಂದ ಹಾಗಾಗಿ
ಯುದ್ಧವೇ ಸಿದ್ಧ, ಯುದ್ಧವೇ ಬದ್ಧ ಎನ್ನುವ ಕಾರಣಕ್ಕಾಗಿ ನಿನಗೆ ಧುರವೀಳ್ಯವನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಇದು ಬಂಗಾರದ ಹರಿವಾಣ, ನನ್ನ ಶುದ್ಧವಾದಂತಹ ಹೃದಯ ಪ್ರತೀಕವಾದದ್ದು. ಆಮೇಲೆ 5 ವೀಳ್ಯದ ಎಲೆಗಳನ್ನು ಇದರಲ್ಲಿ ಇರಿಸಿದ್ದೇನೆ. ಪಂಚಭೂತಾತ್ಮಕವಾದಂತಹ ಈ ಶರೀರದ ಪ್ರತೀಕವಾದದ್ದು. ಒಂದೇ ಕಣ್ಣುಳ್ಳ ಒಂದೇ ಅಡಿಕೆಯನ್ನ ಈ ಹರಿವಾಣದಲ್ಲಿರಿಸಿದ್ದೇನೆ. ಏಕ ಗುರಿ, ಏಕ ನಿರ್ಧಾರ, ಏಕಮುಖವಾದಂಥ ನನ್ನ ಪ್ರಯಾಣ ಎನ್ನುವುದರ ದ್ಯೋತಕವಾದದ್ದು. ಹಾಗಾಗಿ ಈ ಧುರವೀಳ್ಯವನ್ನು ನೀಡುತ್ತಾ ಇದ್ದೇನೆ. ಪಾಂಡವರಿಗೆ ಹೋಗಿ ಹೇಳು, ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಭರಣಿ ನಕ್ಷತ್ರ ತ್ರಯೋದಶಿಯ ದಿವಸ ಪಾಂಡವರು ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರಕ್ಕೆ ಹೋರಾಟಕ್ಕೆ ಸನ್ನದ್ಧರಾಗಿ ಬರಲಿ. ನಮಗೋ ಅವರಿಗೋ ಜಯ ಎನ್ನುವುದು ಕುರುಕ್ಷೇತ್ರ ರಣಧಾರಿಣಿಯಲ್ಲಿಯೇ ನಿರ್ಧಾರವಾಗಲಿ. ಇದು ಧುರವೀಳ್ಯವನ್ನು ನೀಡ್ತಾ ಇದ್ದೇನೆ. ಕೃಷ್ಣ, ನೀನು ಮನಸ್ಸಿಜ ಪಿತ. ನಿನ್ನ ಯೋಗ್ಯತೆಯನ್ನು ಹಲವು ರೀತಿಯಲ್ಲಿ ಕೊಂಡಾಡಿದ್ದಾರೆ. ಎಂಥ ದುಷ್ಟರನ್ನಾದರೂ ಶಿಷ್ಟರನ್ನಾಗಿಸುವಂತಹ, ಎಂಥ ಕೆಟ್ಟ ಮನಸ್ಥಿತಿಯವರನ್ನಾದರೂ ಒಳ್ಳೆಯ ಮನಸ್ಥಿತಿಯವರನ್ನಾಗಿ ಬದಲಾಯಿಸುವ ಯೋಗ್ಯತೆಯನ್ನು ಪಡೆದವ ನೀನು. ಆದರೆ ಕೃಷ್ಣ, ಪಾಂಡವರ ವಿಷಯದಲ್ಲಿ ಯುದ್ಧವೇ ಸಿದ್ಧ ಎನ್ನುವ ನನ್ನ ನಿರ್ಧಾರವನ್ನು ದಯವಿಟ್ಟು ಬದಲಾಯಿಸುವ ಪ್ರಯತ್ನ ಮಾಡಬೇಡ.